व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषन्नः अम्लानश्रीरमृतविशदैरंशविप्लावेन मामाविर्भूयादनगमहिमा मानसे वागधीशः नमस्ते प्राणेश प्रणतविभवायावनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विपुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 285ನೇ ಪ್ರವಚನ. ನಾರದರು ಭಗವಂತನ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ನಡೆಸಿದಾಗ ಭೀಷ್ಮರು ಧರ್ಮರಾಜನಿಗೆ ನೀನು ಜಪ ಮಾಡಲಿಕ್ಕೆ ಉಂಟು ಅಂತ ತಿಳಿಸಿಕೊಟ್ಟಿದ್ದಾರೆ. ತ್ವಮಪಿ ಏಕಮನಃ ಭೂತ್ವಾ ಧ್ಯಾಹಿ ಜ್ಞೇಯಂ ಗುಣಾತಿಗಂ. ತ್ರಿಗುಣಗಳ ಆಚೆಗೆ ಇರುವ ಸಂಸಾರದ ಸಂಬಂಧ ಇಲ್ಲದ ಆ ದೇವನನ್ನು ನೀನು ಸಹ ಧ್ಯಾನ ಮಾಡಬೇಕು. ಏಕಪ್ರಕಾರವಾಗಿ ಒಂದೇ ಮನಸ್ಸು ಮಾಡಿ ಬೇರೆ ಯಾರನ್ನೆಲ್ಲ ಅಲ್ಲಿ ತಾರದೆ ಅವನ ಸರ್ವೋತ್ತಮತ್ವವನ್ನು ಚೆನ್ನಾಗಿ ಅರಿತುಕೊಂಡು ಭಜಸ್ವ. ನಾವು ನೋಡಿದ್ದೇವೆ ಭಜನೆ ಅಂದರೆ ಜಪ ಮಾಡುವುದು ಅಂತ ಹಿಂದೆ. ಸರ್ವಭಾವೇನ, ಭಾವ ಅಂದರೆ ಭಕ್ತಿ ಅಂತ ಅರ್ಥ. ಭಾವೋ ಭಕ್ತಿ ಸಮುದ್ದಿಷ್ಟ ಅಂತ ಪೂರ್ಣವಾದ ಪ್ರೀತಿಯಿಂದ ಎಚ್ಚರದಿಂದ ಅರಿತು ದೇವರ ಮಂತ್ರ ಜಪವನ್ನು ಮಾಡಲಿಕ್ಕೆ ಉಂಟು. ಪರಮಾತ್ಮಾನಂ ಅವ್ಯಯಂ, ಅವನ ಸರ್ವೋತ್ತಮತ್ವವನ್ನು ಗಮನಿಸುತ್ತಾ ನಮ್ಮ ಒಳಗಿನ ಅಂತರ್ಯಾಮಿಯಾಗಿ ಇದ್ದಾನೆ ಎನ್ನುವುದನ್ನು ಚಿಂತನೆಗೈಯುತ್ತಾ ಯಾವುದೇ ಪ್ರಕಾರದಲ್ಲಿ ವಿಕಾರವನ್ನು ಪಡೆಯದ, ಅಂದರೆ ದೇಹದ ನಾಶ ಇಲ್ಲ, ಸಂಸಾರಕ್ಕೆ ಬರುವುದಿಲ್ಲ, ಯಾವುದೇ ರೀತಿಯಾದ ಗುಣಗಳಿಗೆ ಕೊರತೆ ಇಲ್ಲ, ದೋಷಗಳು ಇಲ್ಲ, ಪರಿಪೂರ್ಣವಾದ ಆನಂದರೂಪನಿದ್ದಾನೆ, ಸ್ವತಂತ್ರನಿದ್ದಾನೆ, ಜ್ಞಾನಿ ಇದ್ದಾನೆ ಅನ್ನುವ ನೆಲೆಯಲ್ಲಿ ಭಗವಂತನನ್ನು ಚಿಂತನೆ ಮಾಡುತ್ತಾ ಇರಬೇಕು ಹೇಳುತ್ತಾನೆ. ಭಗವಂತನನ್ನು ನಾರದರಿಗೆ ವಿಶೇಷವಾಗಿ ಸವಲತ್ತು ಕೊಟ್ಟ ಧರ್ಮಪುತ್ರನಾದ ನಾರಾಯಣನನ್ನು, ಸ್ವಯಂ ನಾರಾಯಣನೇ ಆ ನಾಮದಲ್ಲಿ. ಹಾಗಾಗಿ ಅಂತಹ ಋಷಿ ನಾರಾಯಣನ ಚಿಂತನೆಯನ್ನು ನೀನು ಮಾಡು. ನಾರಾಯಣಂ ಋಷಿಂ ದೇವಂ ದಶವರ್ಷಾಣಿ ಅನನ್ಯಭಾಕ್, ಒಂದು 10 ವರ್ಷ ಜಪ ಮಾಡು ಅಂತಾನೆ. ಏನನ್ನೂ ಮಾತಾಡಿಸದೆ, ಯಾವುದರ ಗೊಡವೆಗೂ ಹೋಗದೆ, ಎಲ್ಲ ದೇವರ ಉತ್ತಮನಾದಂಥ ಭಗವಂತನನ್ನೇ, ನಾರಾಯಣನನ್ನೇ ಚಿಂತನೆ ಮಾಡಬೇಕು. ಹಾಗಾಗಿ ಈ ಮಂತ್ರವನ್ನು ಜಪ ಮಾಡಿದ್ರೆ ಆತ ಇದನ್ ಜಪನ್ ವೈ ಪ್ರಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ. ಹಿಂದೆ ಬಾರದ ದೇವರ ವೈಕುಂಠ ಲೋಕವನ್ನು, ಮೋಕ್ಷವನ್ನು ಪಡಿತಾನೆ. ಭಗವಂತನ ಸರ್ವವ್ಯಾಪ್ತವಾದ ವಿಶೇಷವಾದ ಎಲ್ಲರೊಳಗೆ ನಿಂತ ಅಂತರ್ಯಾಮಿಯಾದ ಬಿಂಬನ ದರ್ಶನವನ್ನು ಆತ ಮಾಡುತ್ತಾನೆ. 10 ವರ್ಷ ಇದನ್ನು ಜಪ ಮಾಡಿದರೆ ಏನದು ಅಂದರೆ ಇದನ್ ಜಪನ್ವೈ ಪ್ರಾಪ್ನೋತಿ ಅಂತ ಹೇಳಿದ್ದು. ಕಿಂತಸ್ಯ ಬಹುಭಿರ್ಮಂತ್ರೈಹಿ ಭಕ್ತಿರ್ಯಸ್ಯ ಜನಾರ್ದನೆಯ ನಮೋ ನಾರಾಯಣ ಇತಿ ಮಂತ್ರ ಸರ್ವಾರ್ಥ ಸಾಧಕ. ಅಷ್ಟಾಕ್ಷರ ಮಹಾಮಂತ್ರ ಪ್ರಣವ ಪ್ರಥಮ ಪದವಾಗಿದೆ, ನಮಃ ಶಬ್ದವು 2ನೇ ಪದವಾಗಿದೆ, 3ನೇದ್ದಾಗಿ ನಾರಾಯಣಾಯ ಅಂತ ಪಂಚಾಕ್ಷರದ ಭಗವಂತನಿಗಾಗಿ ಅನ್ನುವ. ಇದು ಸರ್ವಾರ್ಥಗಳನ್ನು, ಧರ್ಮಾರ್ಥ ಕಾಮ ಮೋಕ್ಷ ಪುರುಷಾರ್ಥಗಳನ್ನು ನೀಡುವಂಥದ್ದು. ಬೇರೇನು ಬೇಕಾಗಿಲ್ಲ ಅಂತಾರೆ. ಕಿಂತಸ್ಯ ಬಹುವಿರ ಮಂತ್ರೈ, ಉಳಿದ ಅನೇಕ ಮಂತ್ರಗಳನ್ನು ರಾಶಿ ಹಾಕಿಕೊಂಡು ಏನು ಪ್ರಯೋಜನ ಆಗುವುದಿಲ್ಲ. ಭಗವಂತನಲ್ಲಿ ಪ್ರೀತಿ ಇದ್ದರೆ ಇನ್ಯಾರ ಮಂತ್ರವೂ ಬೇಕಾಗಿಲ್ಲ. ಯಸ್ಯ ಭಕ್ತಿ ಜನಾರ್ದನೆ, ಯಾರ ಅರಿವು, ಯಾರ ಪ್ರೀತಿ ಈ ಸಂಸಾರವನ್ನು ತೊಲಗಿಸುವವನಲ್ಲಿ ಉಂಟೋ ಬೇರೆ ಮಂತ್ರ ಜಪ ಮಾಡಿ ಪ್ರಯೋಜನ ಇಲ್ಲ. ನಿಮಗೆ ಸಂಸಾರ ತೊಲಗಬಾರದು ಅಂತಿದ್ರೆ ಯಾರನ್ನಾದರೂ ಪ್ರೀತಿಸಿ, ಯಾರನ್ನಾದರೂ ಮಾತಾಡಿಸಿ.
ನಿಮಗೆ ಮತ್ತೆ ಮತ್ತೆ ಬರುವ ಈ ಸಂಸಾರ ಅಳಿಸಿ ಹೋಗಬೇಕಾದ್ರೆ, ಕಳೆದ ಬಾರಿ ನೋಡಿದ್ದೇವೆ ನಾವು ಸಂಸಾರದ ಗೊಂಡಾರಣ್ಯದ ಕತೆ ಹೇಗಿತ್ತು ಅಂತ, ತಂದೆ ಮಗನ ಮಾತುಕತೆಯಲ್ಲಿ. ಹಾಗಾಗಿ ಇದನ್ನು ಬಿಟ್ಟು ಹೋಗುವುದಾದರೆ ಮೋಕ್ಷಪ್ರದನಾದ ಭಗವಂತನನ್ನು, ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ 10 ವರ್ಷ ಆದರೂ ಹೇಳ್ತಾನೆ ನೋಡಿ. ಏನೂ ನಡೆಸದೆ, ಯಾರನ್ನೂ ಮಾತಾಡಿಸದೆ, ಯಾವ ಕೈಂಕರ್ಯಗಳನ್ನು ನಡೆಸದೆ, ಅಂದರೆ ಮಧ್ಯದಲ್ಲಿ ಬ್ರೇಕ್ ಆಗಬಾರ್ದು ಅಂತ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ಅದಕ್ಕೆ ಹೇಳ್ತಾ ಇದ್ದೆ. 10 ವರ್ಷ ಅಯ್ಯೋ ಅದೆಲ್ಲ ಮಾಡ್ತಾ ಇದ್ದೆ, ಉಪನಯನ ಆದಂತ ಮಾಡಿದರೆ 50 ವರ್ಷ ಮಾಡಿದಾಗ ಆಗ್ತದೆ ಸಾಯುವವರೆಗೆ ಅಂತ. ಹಾಗಲ್ಲ ನೋಡಿ, ಒಂದು ನಿತ್ಯದ ಕ್ರಿಯೆ ಅಂತ ಯೋಚನೆ ಮಾಡುವ. ಮಿಂದು ಬಂದಿದ್ದಾನೆ, ದೇವರ ಕೆಲಸವನ್ನು ಶುರು ಮಾಡಿದ್ದಾನೆ ಸಂಕಲ್ಪ ಮಾಡಿ, ಯಾವುದೇ ರೀತಿ ಇರಲಿ, ಯಜ್ಞಯಾಗ ಇರಲಿ, ಜಪ ಪೂಜೆ ಇರಲಿ, ಎಂಥದ್ದು ಅಧ್ಯಯನ ಓದೇ ಇರಲಿ ಬೇಕಾದ್ರೆ. ಆಗ ದೇವರ ಕೆಲಸ ಮಾಡ್ತಾನೆ ಅಂದರೆ ಕಮಿಟ್ಮೆಂಟ್ ಇದ್ದಾಗೆ, ನಾನು ದೇವರಲ್ಲಿ ಮಾತಾಡ್ತಾ ಇದ್ದೇನೆ, ವ್ಯವಹರಿಸ್ತಾ ಇದ್ದೇನೆ ಅಂತ. ಇದರ ಎಡೆಯಲ್ಲಿ ಬೇರೆ ಯಾರ ಹತ್ರ ಆದರೂ ವ್ಯವಹಾರ ಮಾಡಲಿಕ್ಕಿಲ್ಲ, ಯಾವುದೇ ರೀತಿಯಾದರೂ. ಅದಕ್ಕೆ ಪೂರಕವಾದದ್ದನ್ನಾದರೂ ಒಂದು ದೃಷ್ಟಿಯಿಂದ. ಹಾಗಾಗಿ ಅವನು ಸೈಲೆಂಟ್ ಆಗಿ, ಹೆಚ್ಚಿನ ಎದ್ದೋಡುವ ಕಾರ್ಯಕ್ರಮ ಇಲ್ಲದೆ ತದೇಕನಿಷ್ಠನಾಗಿ ಅದನ್ನು ನಡೆಸಿಕೊಡಬೇಕು. ಉದಾಹರಣೆಗೆ ಒಬ್ಬ ಅಡುಗೆಯವ ಅಂತ ಇಟ್ಕೊಳ್ಳು, ಒಬ್ಬನನ್ನೇ ಅಡುಗೆಯಲ್ಲಿ ಇಟ್ಟಿದ್ದಾರೆ. ಅವನಿಗೆ ಹೇಳಿದ ನೀವು ಅವನಿಗೆ ಮೊದಲು ಹೇಳಿರ್ತೀರಿ ಇಂಥದ್ದೆಲ್ಲ ಆಗಬೇಕು ಅಂತ. ಸರಿ ಅಂತೇಳಿ ಅವನು ಒಪ್ಪಿಕೊಂಡು ಅದಕ್ಕಿಂಥದ್ದೆಲ್ಲ ತಂದಿಡಿ ಅಂತ ಹೇಳ್ತಾನೆ. ನೀವೆಲ್ಲ ತಂದಿಟ್ಟಿದ್ದೀರಿ. ಮನೆಗೆ ಬಂದವನಿಗೆ ಅಡುಗೆ ಮನೆ ತೋರಿಸ್ತೀರಿ, ಎಲ್ಲಿ ಮಾಡೋದು ಅಡುಗೆ ಅಂತ ಕೇಳ್ತಾನೆ. ಇಲ್ಲಿ ಅಂತ ಹೇಳ್ತಾನೆ, ಮುಗೀತು. ಜಾಗ ತೋರಿಸಿಬಿಟ್ಟ ನಂತರ ಹೇಳ್ತಾನೆ, ಪದಾರ್ಥಗಳು ಎಲ್ಲಿದೆ, ಇಲ್ಲಿದೆ ಅಂತ ಪದಾರ್ಥ ತೋರಿಸ್ತೀರಿ. ಸರಿ, ಹೇಳಿದಾಗೆ ಬಂದಿದ್ದೇನೆ ಅಂತಾರೆ, ಮುಗೀತಲ್ಲಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕೇಳ್ತಾನೆ ಅವನು, ನೀರು ಎಲ್ಲಿಂದ ಅಂತ ಕೇಳ್ತಾನೆ. ನಾವು ಬಾವಿ ಕಟ್ಟೆಯನ್ನು ಅವನಿಗೆ ತೋರಿಸಿ, ಕಟ್ಟಿಗೆಯನ್ನು ಅವನಿಗೆ, ಕಟ್ಟಿಗೆ ಲಿಸ್ಟಲ್ಲಿ ಬಂದಿರ್ತದೆ, ಬಾವಿ ಮಾತ್ರ ಲಿಸ್ಟಲ್ಲಿ ಬರುವುದಿಲ್ಲ ಅವನದ್ದು. ಹಾಗಾಗಿ ಎಲ್ಲ ಆಯ್ತು. ಇನ್ನು ಮಾಡ್ತಾ ಇರ್ತಾನೆ ಅವನು. ಇಷ್ಟು ಗಂಟೆಗೆ ತಯಾರಾಗಲಿ ಅಂತ ಹೇಳಿಬಿಡ್ತೀರಿ ನೀವು, ಅಷ್ಟು ಗಂಟೆಗೆ ತಯಾರಾಗುವ ಮಾಡ್ತಾ ಇರ್ತಾನೆ. ಮತ್ತೇನು ಕೇಳಲಿಕ್ಕೂ ಬರೋದಿಲ್ಲ, ಮತ್ತೇನು ಮಾತಾಡ್ತಾನೂ ಇರೋದಿಲ್ಲ. ಎಲ್ಲಿಯಾದರೂ ಯಾರಾದರೂ ಅವನನ್ನು ಮಾತಾಡಿಸ್ತಾ ಕೂತ್ರೆ ಇಲ್ಲಿ ಹಾಳಾಗ್ತದೆ ಅಡುಗೆ. ಯಾವುದೋ ಒಂದು ಒಳ್ಳೆಯ ಉದ್ದೇಶದಲ್ಲಿ ಆಗ್ತಾ ಅವನು ಇಟ್ಕೊಳ್ಳುವ. ಹಾಗಾಗಿ ಅವನ ತಲೆಯು ಆ ಉದ್ದೇಶದಲ್ಲಿ ಇರ್ತದೆ. ಇಂಥದ್ದಕ್ಕೆ ಅಂತ ಹೇಳಿ ಇರ್ತದೆ, ಅದನ್ನು ತಲೆಯಲ್ಲಿ ಹಾಕೊಂಡು ಇಂಥದ್ದಕ್ಕೆ ಮಾಡೋದು ಅಂತ ಅವನಲ್ಲಿ ಇರ್ತದೆ. ಆಗ ನಡುವೆ ಅವನಲ್ಲಿ ಯಾರೋ ಮಾತಾಡಿಸುವುದು, ಬೇರೆ ಕೆಲಸ ಕೇಳುವುದು, ಏನೋ ಜೋಕ್ ಮಾಡುವುದು, ಏನೋ ಗಂಭೀರವಾದ ವಿಷಯ ಮಾತಾಡೋದು, ಏನೋ ಶೃಂಗಾರ ರಸವನ್ನು ತರುವುದು, ಏನೋ ವಿಸ್ಮಯವನ್ನು ಉಂಟು ಮಾಡುವುದು, ಏನೋ ಮಾಡಿದರೆ ಅವನ ಇಲ್ಲಿನ ರಸಗಳು ಹೆಚ್ಚು, ಅಲ್ಲಿನ ರಸಗಳ ಭಾವರಸಗಳ ಪ್ರವಾಹದಲ್ಲಿ ಅವನ ಅಡುಗೆ ರಸದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಉಪ್ಪಿದ್ದಲ್ಲಿ ಹುಳಿ ಆಗಿರ್ತದೆ, ಹುಳಿ ಇದ್ದಲ್ಲಿ ಖಾರ ಬರ್ತದೆ, ಖಾರ ಇದ್ದಲ್ಲಿ ಸಿಹಿ ಎಳ್ತದೆ, ಏನೋ ಒಂದು ಬಗೆ ಆಗಲಿ ಶುರು ಆಗ್ತದೆ. ಅವನದ್ದು ಗಮನ ಅಲ್ಲಿಲ್ಲ, ಒಂದು ವಿಷಯ. ಎರಡನೇದು, ಭಾರಿ ತಲೆ ಖರ್ಚು ಮಾಡಿ ಎಲ್ಲ ಕಡೆ ಗಮನ ಕೊಡುವಷ್ಟು ಅವನಲ್ಲಿ ಆಗ್ತದೆ ಅಂತ ಇದ್ದರೂ ಸಹ ಅಡಿಗೆಯಲ್ಲಿ ಏನೋ ಏರುಪೇರುಗಳು ಆಗ್ತವೆ. ಅಲ್ಲದಿದ್ದರೂ ಅದರ ಉದ್ದೇಶ ಸಫಲ ಆಗುವುದಿಲ್ಲ. ಯಾಕೆಂದರೆ ಯಾವುದೋ ಒಂದು ವ್ಯಕ್ತಿಯ ಶಕ್ತಿಯ ನೆಲೆಯಲ್ಲಿ ಅದಾಗೋದ್ರಿಂದ ಅದಕ್ಕೆ ಬೇಸರ ಆಗ್ತದೆ. ನನಗೆ ಅಂತ ಅಡುಗೆ ಮಾಡ್ತಾ ಇದ್ದಾನೆ, ಅದು ನನ್ನ ತಲೆಯಲ್ಲಿ ಹಾಕೊಳ್ತಾ ಇಲ್ಲ, ಇನ್ನೇನೇನೋ ಹೇಳಿಕೊಂಡು ಹಾಕ್ತಾನೆ ಹೇಳಿ ಆ ದೇವತೆ ಅವನ ಮೇಲೆ ಮುನಿಸ್ತಾನೆ. ಅದು ಬಿಟ್ಟು ಹೋಗುವುದು ತಿನ್ನದೆ ಮತ್ತೆ. ಹಾಗಾಗಿ ನಡುವೆ ಯಾವುದನ್ನು ಮುಟ್ಟಬಾರದವನು. ನಡುವೆ ಅವನು ಬಾಯಿಗೆ ತಿನ್ನುವಂಥದ್ದನ್ನಾಗಲಿ ಇಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬಾರದು. ಬೇರೆ ಯಾವುದೇ ಪ್ರಸಂಗಗಳಿಗೆ ಅವನು ತೆರೆದುಕೊಳ್ಳಬಾರದು. ಇಷ್ಟೇ ಕಮಿಟ್ಮೆಂಟ್, ಇಷ್ಟೇ. ಅಡುಗೆ ಶುರು ಮಾಡಿದಾಗ ಒಂದು 6-7 ಗಂಟೆ ಆದರೆ, ಮುಗಿಯುವಾಗ 12-1 ಗಂಟೆ ಆದರೆ, ಅಲ್ಲಿವರೆಗೆ ಮಾತ್ರ. ಮತ್ತೆ ಏನು ಮಾಡ್ತಾನೆ? ಇದು ದಿನವಹಿ ವ್ಯವಸ್ಥೆಯಲ್ಲಿ ಹೇಳಿದ್ನ. ಹೀಗೆ ಇದನ್ನು ಒಂದು ವಾರಕ್ಕೆ ಎಳೆಕೊಂಡ್ರೆ, ಕೆಲವೊಮ್ಮೆ ಸಪ್ತಾಹಗಳು ಆಗ್ತವೆ ಎಂದಾಗ ಅವರದ್ದೊಂದು ಕಮಿಟ್ಮೆಂಟ್ ಇರ್ತದೆ. ಹಾಗೆ ಎಲ್ಲಿ ಹೋಗುವುದಿಲ್ಲ ಅಂತ ಹೇಳ್ತಾರೆ ಅವರು. ಪೇಟೆಗೀಟಿಗೆಲ್ಲ ಹೋಗುವುದಿಲ್ಲ, ಬುರ್ಸೋತ್ತು ಇಲ್ಲ, ಅದೊಂದು ದೇವರ ಕೆಲಸ ಆಗ್ತಾ ಉಂಟು ಮನೆಯಲ್ಲಿ, ಇಲ್ಲೇ ಇರೋದು ಅಂತ ಮಾಡಿಕೊಳ್ತಾನೆ. ಹಾಗೆ 10 ವರ್ಷಕ್ಕೆ ಇದು ಹೇಳಿಬೇಕು. ಆಗ ನಾರಾಯಣನಲ್ಲದ ಇನ್ಯಾವ ದೇವತೆಗಳಿಗೂ ಪೂಜೆ ಪುನಸ್ಕಾರಗಳು ಎಡೆಯಲ್ಲಿ ಬರುವುದಿಲ್ಲ, ಬೇರೆ ಮಂತ್ರಗಳು ಜಪ ಆಗುವುದಿಲ್ಲ. ಏನು ಪುರುಸೋತ್ತಿದ್ದಾಗೆಲ್ಲ ಕೇವಲ ನಾರಾಯಣವೇ, ಅಷ್ಟಾಕ್ಷರವೋ ಚತುರಕ್ಷರವೋ ಬೇರೆ ಸಂದರ್ಭಗಳಲ್ಲಿ. ಹೀಗೆ ಇಡೀ ದಿನ ಒಂದೇ ಮಂತ್ರದ ಜಪ ನಿರಂತರವಾಗಿ ಪುರುಸೋತ್ತಿದ್ದಾಗೆಲ್ಲ.
ಮಧ್ಯೆಯಲ್ಲಿ ಕೈಕಾಲು ತೊಳ್ಲಿಕ್ಕೆ ಹೋಗುವಲ್ಲಿ ಬಿಡಲಿಕ್ಕೆ ಉಂಟು, ಊಟೋಪಚಾರಗಳಿಗೆ ಪುರ್ಸೋತು ಕೊಡಲಿಕ್ಕೆ ಉಂಟು, ನಿದ್ದೆಗೆ ಅನುಕೂಲ ಮಾಡಲಿಕ್ಕೆ ಉಂಟು. ಮತ್ತೆ ಎಚ್ಚರಾದ ಬಳಿಕ, ಮಿಂದ ಬಳಿಕ, ನಿತ್ಯಾನುಷ್ಠಾನ ಆದ ಬಳಿಕ ಇಡೀ ದಿನ ನಾರಾಯಣ ಜಪ ಮಾಡ್ತಾ ಇರೋದು. ಇದು ಪ್ರಧಾನ. ಒಂದು ಶಿಸ್ತನಲ್ಲಿ ಒಂದು ಕಡೆ ಕೂತ್ಕೊಂಡು ಯಾರ ಹತ್ರ ಮಾತಾಡಲಿಕ್ಕಿಲ್ಲ, ಎಷ್ಟು ಬೇಕೋ ಅಷ್ಟು. ಅಂದರೆ ಅತಿಥಿ ಸತ್ಕಾರ ಇಲ್ಲ ಅಲ್ಲ, ಅತಿಥಿ ಬಂದರೆ ಅವನನ್ನು ಬರಮಾಡಿಸಿಕೊಂಡು ಚಂದವಾಗಿ ಮಾತಾಡಿಸಿ ಅವನಿಗೆ ಊಟೋಪಚಾರ ಮಾಡಿ ಕಳಿಸಿಕೊಡ್ಲಿಕ್ಕೆ ಊರಿನ ಪಟ್ಟಾಂಗ ಎಲ್ಲ ಇಲ್ಲ, ಅದು ಯಾವುದೂ ಅಲ್ಲ. ಹೀಗೆ ಒಂದು 10 ವರ್ಷ ಮಾಡಿದ್ದೀರಾ? 10 ವರ್ಷ ಎಂಥದ್ದು, ಒಂದು ದಿನ ಆಗಲಿ ಮೊದಲು, ಮತ್ತೆ 10 ವರ್ಷಕ್ಕೆ ಹೋಗುವ ನಾವು. ಇದು ಬದುಕಿನಲ್ಲಿ ಅವರು ಹೇಳಿದ್ದು ಒಂದು ಪೀರಿಯಡ್, ಹಾಗೊಂದು ಮಾಡಲಿಕ್ಕೆ ಬರ್ತದೆ ಅಂತ. ಸಾಧನೆಯ ಕರ್ಮ. ರಿಟೈರ್ಡ್ ನಾನು ಮಾಡ್ತಾನೆ ಅಂತ ಕೆಲವರು ಮಂಡೆಯಲ್ಲಿ ನಾಡಿಸ್ತೀವಿ. ರಿಟೈರ್ಡ್ ಆದ ನಂತರ ಕೂತ್ಕೊಳ್ಳಿಕ್ಕೆ ಬರ್ತದ ಯೋಚನೆ ಮಾಡುವ, ನಿಲ್ಲಿಕ್ಕೆ ಆಗ್ತದ ಅಂತ ಹಣೆವರ ಹೇಗೆ ತಲೆ ಸರಿ ಇರ್ತದ, ಪ್ರಯೋಜನ ಏನಾಗುವುದಿಲ್ಲ. ಆ 10 ವರ್ಷವನ್ನು ಕ್ಯಾಶ್ ಮಾಡಲಿಕ್ಕೆ ಕಾಯಬೇಡಿ. ಗಟ್ಟಿ ಮುಟ್ಟಿದ್ದಾಗ, ಕೂತ್ಕೊಳ್ಳಿಕ್ಕೆ ಆದಾಗ, ಅದನ್ನು ಅವರು ಹೇಳಿದ್ದು. ಉಳಿದ ಮಂತ್ರಗಳು ಬೇಡ. ಈ ಗೆರೆಯನ್ನು ನಾನು ವಿವರಣೆ ಕೊಟ್ಟಿಲ್ಲ. ಈ ಗೆರೆಯನ್ನು ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಉದ್ಧರಿಸಿದ್ದೇನೆ ಅಷ್ಟಾಕ್ಷರ ಜಪಕ್ಕೆ ಬಂದಾಗ. ಬೇರೆಲ್ಲ ಮಂತ್ರಗಳು ಬೇಕಾಗಿಲ್ಲ. ಇಲ್ಲಿಂದ ತೆರಳಲು ಪೂರ್ಣವಾದಂತಹ ನಮಗೆ ಲಾಭ ಆಗಲಿಕ್ಕೆ ಒಂದು ಅಷ್ಟಾಕ್ಷರ ಮಂತ್ರ ಸಾಕು ಅಂತ. ಆದ್ರಿಂದ ನನ್ನ ಸಂಧ್ಯಾ ಸಮೀಕ್ಷೆಯಲ್ಲಿ ಬೇರೆ ಯಾವ ಮಂತ್ರಗಳಿಗೆ ಅವಕಾಶ ಕೊಟ್ಟಿಲ್ಲ. ನಿತ್ಯ ಮಾಡಬೇಕಾಗಿರತಕ್ಕ ಸಂಗತಿಯಲ್ಲಿ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನ ಚಿಂತನೆ, ಅದಕ್ಕೆ ಅನುಗುಣವಾದಂತಹ ಅಷ್ಟಾಕ್ಷರ ಜಪ. ಇನ್ನೇನು ನಿತ್ಯದ ಜಪವೇ ಇಲ್ಲ, ಇನ್ಯಾವುದು ನಿತ್ಯವಲ್ಲ. ಇನ್ನೇನು ಬೇಕಾದ್ರೂ ಸಿಕ್ಕಿಸಿಕೊಂಡರೆ ಸಿಕ್ಕಿ ಬೀಳ್ತೀರಿ ನಾವು ಅಷ್ಟೇ. ನಾಳೆ ಜಪಕ್ಕೆ ಸಿಕ್ಕಿ ಬೀಳ್ತೇವೆ ನಾವು, ಕಂಟಿನ್ಯೂಟಿ ಆಗುವುದಿಲ್ಲ. ಹಿಂದಿನವರು ಬುದ್ಧಿಮಂತರೇ. ಒಂದು ಬೆಳಗಿನ ಜಪದ ನಂತರ ಮಧ್ಯಾಹ್ನ ಜಪ ಅಂದಾಗ ಅದೇ ಮುಂದುವರಿಕೆ, ಅದೇ ದೇವರ ಉಪಾಸನೆ, ಅದೇ ಭಗವಂತನ ಚಿಂತನೆ ಮಾಡಲಿಕ್ಕೆ. ನಡುವೆ ನಾವು ನಮ್ಮ ಊಟೋಪಚಾರಗಳಿಗೆ ಅಲೆದಾಡಿದೆವು, ಅಲ್ಲಾಡಿದೆವು ಅಂತ ಅರ್ಥ. ಮತ್ತೆ ಪುನಃ ಸಂಜೆ ಹೊತ್ತಿನಲ್ಲಿ ಅದೇ ದೇವರಿಗೆ, ಅದೇ ಉಪಾಸನೆ, ಅದೇ ಮಂತ್ರಗಳು, ಅದೇ ಮಾತುಗಳು, ಅದೇ ವ್ಯವಸ್ಥೆಗಳು. ಮತ್ತೆ ಅಲ್ಲಿಗೆ ನಿದ್ದೆ, ಮಲಗಲೇಬೇಕಲ್ಲ, ಮತ್ತೆ ಹೇಳಬೇಕಲ್ಲ ನಾಳೆ. ಸರಿ ನೋಡಿ, 3 ಹೊತ್ತು ಜಪದಲ್ಲಿಯೂ ಅಷ್ಟೇ ಯಾಕೆ ಕೇಳಿದರೆ, ಅದು ನಾಳೆಗೆ ಮುಂದುವರಿಯುತ್ತದೆ, ಅದು ವರ್ಷಕ್ಕೆ ಮುಂದೆ ಹೋಗ್ತದೆ, ಅದು ಬದುಕಿನ ಉದ್ದಕ್ಕೆ ಹೋಗ್ತದೆ. ಅದರ ಎಡೆಯಲ್ಲಿ ಬೇರೆಲ್ಲ ಸೇರಿಸಿದರೆ ಬ್ರೇಕ್ ಆಗ್ತದೆ. ಅಷ್ಟಾಕ್ಷರ ಜಪ ಆಯಿತು, ಅವ ಪಂಚಾಕ್ಷರಿಯನ್ನು ಮಾಡಿದ, ಶಿವಪಂಚಾಕ್ಷರಿ. ಅಲ್ಲಿಗೇನಾಯಿತು? ಬೆಳಿಗ್ಗಿನ ಮಧ್ಯಾಹ್ನಕ್ಕೂ ಬೆಳಿಗ್ಗಿನ ಜಪಕ್ಕೂ ಮಧ್ಯಾಹ್ನ ಜಪಕ್ಕೂ ಲಿಂಕ್ ತಪ್ಪಿತು. ಬೇರೆ ದೇವತೆ ಅವನ ತಲೆಯಲ್ಲಿ ಬಂದು ಹೋದ, ಯೋಚನೆಯಲ್ಲಿ ನಿಂತು ಬಿಟ್ಟ, ಉಪಚಾರಕ್ಕೆ ಸಿಕ್ಕಿಕೊಂಡ. ಬೇಡ ಅಂದ, ಮುಂದುವರಿ ಅಂದ. ಹಾಗಾಗಿ ನಾನು ನನ್ನ ಸಂಧ್ಯಾ ಸಮೀಕ್ಷೆಯ ಒಂದು 500-100 ಪುಟದ ಪುಸ್ತಕಗಳಲ್ಲಿಯೂ ಬೇರೆ ಯಾವುದರ ವಿಷಯದ ಎಡೆಗೂ ಪ್ರವೇಶವನ್ನು ಕೊಟ್ಟಿಲ್ಲ. ಮಾಡುವವರು ಬೇಕಾದ್ರೆ ಮಾಡಿಕೊಳ್ಳಿ, ಹೇಳಲಿಕ್ಕೋಸ್ಕರ 1-2 ಲೇಖನಗಳಲ್ಲಿ ಹೇಳಿಕೊಂಡೆ ಹೊರತು ಇದರ ಚಿಂತನೆ ಇಲ್ಲ. ಅದೇನು ದೊಡ್ಡ ಸಂಗತಿ ಮತ್ತೆಲ್ಲ ಹಾಕಲಿಲ್ಲ. ಬೇರೆ ಪುಸ್ತಕ ಆಗಲೇ ಹೇಳಿಕೊಂಡೆ. ಇದು ಮಹಾಭಾರತದ ವೇದವ್ಯಾಸರ ಗೆರೆ, ಭೀಷ್ಮರು ಹೇಳಿದ ಮಾತು, ಧರ್ಮರಾಜನಿಗೆ, ರಾಜಧರ್ಮನಿಗೆ ಹೇಳಿದ ಗೆರೆ. ಕಿಂತಸ್ಯ ಬಹುವೀರ ಮಂತ್ರಗಿ. ಯಾಕೆ ಮಾರಾಯ ಅಷ್ಟೆಲ್ಲ ಒಟ್ಟು ಮಾಡಿದ್ದೀನಿ ನಿನ್ನ ಮಂತ್ರಗಳು ಅಂತ ಕೇಳ್ತಾನೆ. ಹೆಡಿಗೆಗಟ್ಟಲೆ ಮನುಷ್ಯನಲ್ಲಿ ಮಂತ್ರಗಳು ಉಂಟು, ಎಂಥದಕ್ಕೆ ಗೊತ್ತಿಲ್ಲ, ಯಾರನ್ನು ಹೊಂಡಕ್ಕೆ ಹಾಕ್ಲಿಕ್ಕೆ. ಮತ್ತೆ ಬೇಡ ಅಂದ ದೇವರು. ಕಿಂತಸ್ಯ ಬಹುವೀರ ಮಂತ್ರೈಹಿ ಭಕ್ತಿರಿಯಸ್ಯ ಜನಾರ್ದನೆ. ನಿನಗೆ ದೇವರು ಗೊತ್ತಲ್ಲ? ಹೌದು. ದೊಡ್ಡ ಮಂದಿ ಇಷ್ಟ ಉಂಟಲ್ಲ? ಹೌದು. ಮತ್ತೆ ಯಾಕೆ ಉಳಿದವರನ್ನೆಲ್ಲ ಗುಂಪುಗಳನ್ನೆಲ್ಲ ಹಾಕೊಳ್ಳಿಕ್ಕೆ ನೋಡ್ತೀವಿ ತಲೆ ಮೇಲೆ? ಅವರವರ ಬಾಡಿಗೆ ಇರಲಿ ಅಂತ. ಈಗ ಬಹಳ ಚಂದವಾಗಿ ಭಗವಂತನ ದೊಡ್ಡತನವನ್ನು ಚಿಂತನೆ ಕೊಡುತ್ತಾ, ಎಲ್ಲವನ್ನು ಕೊಡುವ, ಎಲ್ಲ ಸಮಸ್ಯೆಗಳನ್ನು ನೀಗಿಸುವ ನಾರಾಯಣ ಮಂತ್ರ ಇರಲು ಮತ್ತೇನು ಬೇಕು ಅಂತ ಕೇಳಿಕೊಂಡಿದ್ದು. ಹೀಗಾಗಿ ಇಡೀ ಉಪಾಖ್ಯಾನವನ್ನೇ ಚಿಂತನೆ ಮಾಡಿದರೆ, ನಾರದರ ದೇವರನ್ನು ಕಂಡ ವೈಭವದ ಮಾತುಗಳ ರಾಶಿಯನ್ನು ನಿತ್ಯ ಓದಿಕೊಂಡರೆ, ಹೇಳಿಕೊಂಡರೆ, ತಿಳಿದು ಬಿಟ್ಟರೆ, ಅನುಸಂಧಾನಕ್ಕೆ ತಂದರೆ 50 ಮಾತುಗಳನ್ನು, ಅಲ್ಲಿನ ಅನೇಕ ಶಬ್ದಗಳಲ್ಲಿ ಭಗವಂತನ ಹೆಚ್ಚಳವನ್ನು ನಾನು ಕ್ರೋಢೀಕರಿಸಿದ್ದೆ. ಅದರ ಇಮಾಂ ರಹಸ್ಯಾಂ ಪರಮಾಂ ಅನುಸ್ಮೃತಿಂ, ದೇವರಿಗೆ ಸರಿಯಾದ ಯೋಚನೆ, ಶಾಸ್ತ್ರಕ್ಕೆ ಅನುಗುಣವಾದ ಚಿಂತನೆ, ನಮ್ಮ ಯೋಗ್ಯಕ್ಕೆ ಒಳಪಟ್ಟು ಬಂದಿರತಕ್ಕಂತಹ ಮಾತುಗಳು. ಇವನ್ಯಾರು ಅತ್ಯುತ್ತಮವಾಗಿರತಕ್ಕಂತಹ ತುಂಬ ಗುಟ್ಟಾದ ದೇವರನ್ನು ಮಾತಾಡಿಸುವ, ಶಾಸ್ತ್ರದಲ್ಲಿ ಅವಿತಿರುವ,
ಸಂಗತಿಯನ್ನು ಆದಿತ್ಯ ಬುದ್ಧಿನ್ ಲಭತೆ ಜನೈಷ್ಟಿಕೇಂ ಓದಿಕೊಂಡರೆ, ಕಲಿತರೆ, ಚಿಂತನೆ ಮಾಡಿದರೆ, ಅಭ್ಯಾಸಕ್ಕೆ ನೆಲೆಗೊಂಡರೆ ಅವನು ಬುದ್ಧಿವಂತನಾಗ್ತಾನೆ, ವಿದ್ಯಾವಂತನಾಗ್ತಾನೆ, ದೇವರ ಬಗ್ಗೆ ಅವನಿಗೆ ಗೊತ್ತಾಗ್ತದೆ ಹೇಳ್ತಾನೆ. ನೋಡಿ, ಇದು ಯಾರು ಪಕ್ಕ ಹೇಳೋದಿಲ್ಲ. ಎಲ್ಲ ನಮಗೆ ಊಟ ಸಿಗ್ತದೆ, ದುಡ್ಡು ಬರ್ತದೆ, ಕೆಲಸ ಆಗ್ತದೆ, ಎಲ್ಲ ಹೇಳುವವರು ಹೆಚ್ಚು ಜನ, ಮಂಗಳ ಆಗಲಿ ಅಂತ. ಇವ ಬೇರೆ ರೀತಿ ಹೇಳ್ತಾನೆ ಇದನ್ನು. ಈ ಭಗವಂತನ ವಿಶೇಷವಾದ ಗುಣಲಕ್ಷಣಗಳ ಚಿಂತನೆಗಳೊಂದು 50 ಮಾತುಗಳನ್ನು ಮೆಲುಕು ಹಾಕಿದವನಿಗೆ ಬುದ್ಧಿಲ್ಲಭತೆ ಚ ನೈಷ್ಠಿಕೀಂ, ಭಗವಂತನಲ್ಲಿ ಗಟ್ಟಿಯಾದ ಬುದ್ಧಿ ಎಚ್ಚರ ಉಂಟಾಗ್ತದೆ. ಒಳ್ಳೆ ಗಟ್ಟಿಯಾದ ಬುದ್ಧಿ ಬರಬೇಕಾದ್ರೆ ಇದನ್ನು ಓದಬೇಕು ಅಂತ, ಇದನ್ನು ಚಿಂತನೆ ಮಾಡಬೇಕು ಅಂತ, ಇದನ್ನು ಕಲಿಬೇಕು ಅಂತ. ವಿಹಾಯ ದುಃಖಾನಿ ಔಮುಚ್ಯ ಸಂಕಟಾತ್ ಸವೀತರಾಗ ವಿಗತಜ್ವರ ಸುಖಿ. ಇತ್ತಲಾಗಿ ಅವನು ಎಲ್ಲ ದುಃಖಗಳನ್ನು ಬಿಟ್ಟುಕೊಳ್ಳುತ್ತಾನೆ, ಎಲ್ಲ ಸಂಕಟಗಳಿಂದ, ತೊಂದರೆಗಳಿಂದ ದೂರನಾಗ್ತಾನೆ, ಎಲ್ಲ ಬಯಕೆಗಳ ಬದಿಗೆ ಬಿಟ್ಟು ಬರ್ತಾನೆ. ಅಷ್ಟೇ ಅಲ್ಲದೆ ಅವನ ತಲೆಯಲ್ಲಿ ಇರತಕ್ಕಂಥ ಏನಾದರೂ ಬಿಸಿ ಎಲ್ಲ ಇದ್ರೆ, ಜ್ವರ ಎಲ್ಲ ಇದ್ರೆ ಅದೆಲ್ಲ ಹೋಗಿಬಿಟ್ಟು ಆನಂದವಾಗಿ ಇರ್ತಾನೆ. ಮುಖ್ಯವಾದ ಧರ್ಮ ಆನಂದ ಇರ್ತಾನೆ. ಅದಕ್ಕೆ ವಿರೋಧವಾಗುವಂಥದ್ದು ತಲೆಬಿಸಿ, ಆನಂತರ ಬೇಕುಗಳು ಕಾಣುವಂಥದ್ದು, ಜೊತೆಯಲ್ಲಿ ಸಮಸ್ಯೆಗಳು, ಕೊನೆಗೆ ಒಟ್ಟಾರೆ ಕಷ್ಟ, ಎಲ್ಲವನ್ನು ಕಳ್ಕೊಳ್ಳುತ್ತಾನೆ ಅಂತಾನೆ ಭಗವಂತನ ನಾಮಚಿಂತನೆಯಲ್ಲಿ, ಜಪದಲ್ಲಿ. ಧರ್ಮರಾಜ ಕೇಳುತ್ತಾನೆ, ಒಳ್ಳೆ ಬುದ್ಧಿವಂತನಾಗ್ತಾನೆ ಹೇಳಿದ ತಕ್ಷಣ ಯಾರಾದ್ರಂದು ಒಳ್ಳೆ ಬುದ್ಧಿವಂತ ಇದ್ದಾನ ಅಂತ ಕೇಳಲಿಕ್ಕೆ ಬಂದ. ಒಳ್ಳೆ ವಿದ್ವತ್ ಆದವ, ಚಿಂತನಶೀಲ, ಗಟ್ಟಿಗ, ದೇವರ ಬಗ್ಗೆ ಎಚ್ಚರ ಮಾಡಿಕೊಂಡವ, ನಿರಂತರ ನಾರಾಯಣ 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 ಹೇಳುವವ ಒಂದೊಮ್ಮೆ ಇದ್ರೆ, ದೇವಾಸುರ ಮನುಷ್ಯೇಶು ಋಷಿ ಮುಖ್ಯೇಶು ಪುನಃ ಮೊದಲು ನಮಗೆ ದೇವತೆಗಳೇ, ಅದರಲ್ಲಿಯೂ ಪ್ರಧಾನರು, ಇನ್ನು ಕೆಲವು ಅಸುರರಲ್ಲಿ ಪ್ರಧಾನರಿರ್ತಾರೆ, ಪ್ರಹ್ಲಾದ, ಬಲಿ ಮುಂತಾದವರು ಇಟ್ಟುಕೊಳ್ಳುವ. ಅಂದು ಯಾರಾದರೂ ದೊಡ್ಡ ದೊಡ್ಡ ದೇವತೆಗಳಾಗಲಿ, ದೊಡ್ಡ ಅಸುರರಾಗಲಿ, ಅಥವಾ ಋಷಿಗಳು, ಅವ್ರು ಭಾರಿ ಮುಖ್ಯ ಋಷಿಗಳು, ದೊಡ್ಡ ಋಷಿಗಳೆಲ್ಲ, ಅಂಥವರಲ್ಲಿ ಆಗಲಿ ವಿಷ್ಣೋ ತತ್ವಂ ಯಥಾಖ್ಯಾತಂ ಕೋ ವಿದ್ವಾನ್ ಅನುವೇತ್ತಿದತ್. ಭಗವಂತನ ಬಗ್ಗೆ ತುಂಬ ಮಾತುಗಳನ್ನು ಹೇಳಿದ್ರಿ, ನನಗೆ ಕೇಳಿಕೊಂಡೆ, ಅದನ್ನು ಯಾರಾದರೂ ತಿಳಿದವನಿದ್ದಾನ ಅಂಥವರಲ್ಲಿ? ಹಾಗೆ ಯಥಾವತ್ತಾಗಿ ಕ್ರಮಬದ್ಧವಾಗಿ ಅಲ್ಲಿ ತಿಳಿದವನಿದ್ದಾನ ಅಂತ ನನ್ನ ಹತ್ರ ಕೇಳಿದರೆ ನಾನೆಂತ ಹೇಳುದು? ನಾನೆಲ್ಲ ಋಷಿಗಳನ್ನೆಲ್ಲ, ದೇವತೆಗಳನ್ನೆಲ್ಲ, ಅಸುರರನ್ನೆಲ್ಲ, ಅವರು ತಿಳಿದದ್ದನ್ನೆಲ್ಲ ಏನು ತಿಳಿದಿದ್ದೀರಿ, ಅವರಿಗೆಲ್ಲ ಸರ್ಟಿಫಿಕೇಟ್ ನೋಡ್ಲಿಕ್ಕೆ ಆಗ್ತದ ಅಂತ ಯೋಚನೆ ಬಂದರೆ ಭೀಷ್ಮರಿಗೆ ಮೊದಲೇ ಹೇಳ್ತಾನೆ ಧರ್ಮರಾಜ, ಸರ್ವಜ್ಞೋಸಿ, ನಿಂಗೆ ಎಲ್ಲ ಗೊತ್ತುಂಟು, ನಂಗೆ ಗೊತ್ತುಂಟು, ಸರ್ವಜ್ಞೋಸೀತಿ ಮೇ ಮತಿ, ನನ್ನ ತಲೆಯಲ್ಲಿ ನಿನಗೆಲ್ಲ ಗೊತ್ತುಂಟು ಅಂತ ಎಲ್ಲರನ್ನು ಮಾತಾಡಿಸಿದ್ದೀನಿ. ಬಹಳ ಸಮಯ ಇದ್ದವಲ್ಲ, 700-800 ವರ್ಷ ಅಂದರೆ ಕಮ್ಮಿಯ? ಸಾಮಾನ್ಯ 100 ವರ್ಷದವರೇ 1000 ಜನರನ್ನೆಲ್ಲ ಮಾತಾಡಿಸಿರ್ತಾರೆ, ನೋಡಿರ್ತಾರೆ, ಸಂಬಂಧಕ್ಕೆ ಬಂದಿರ್ತಾರೆ. 800 ವರ್ಷದ ಕಥೆ ಅಂದರೆ ಅದು ಇಲ್ಲಿ ಮಾತ್ರ ಅಲ್ಲ, ದೇವಲೋಕದಲ್ಲಿ ಕಲ್ತದ್ದು, ಬೃಹಸ್ಪತ್ಯಾಚಾರ್ಯರು ಕಲ್ತದ್ದು, ಶುಕ್ರಾಚಾರ್ಯರು ಕಲ್ತದ್ದು, ಗಂಗೆ ಆಚೀಚೆ ಕರ್ಕೊಂಡು ಹೋಗ್ತಾ ಇದ್ದದ್ದು, ಪರಶುರಾಮರಲ್ಲಿ ಯುಗಗಟ್ಟಲೆ ಬದುಕಿದ ಪರಶುರಾಮರಲ್ಲಿ ಶಿಷ್ಯತ್ವ ವಹಿಸಿದ್ದು ಎಲ್ಲ ಕಮ್ಮಿ ಕಾಣ್ತದೆ. ಅದು ನನಗೊತ್ತು, ನಿನಗೆ ತುಂಬ ಗೊತ್ತುಂಟು ಅಂತ. ಹಾಗಾಗಿ ಎಲ್ಲ ದೇವತೆಗಳು, ಅಸುರರು, ಋಷಿಗಳು ಇವರಲ್ಲಿ ಎಲ್ಲಾದರೂ ಹೇಳಿದ ಹಾಗೆ ಕ್ರಮ ಪ್ರಕಾರವಾಗಿ ದೇವರನ್ನು ಎತ್ತರದಲ್ಲಿ ಗಟ್ಟಿಯಾಗಿ ತಿಳಿದವರಿದ್ದರೆ ನನಗೆ ಹೇಳಬೇಕು ಅಂತ ಕೇಳ್ತಾನೆ ಧರ್ಮರಾಜ. ಅದಕ್ಕೆ ಭೀಷ್ಮರು ಹೇಳುತ್ತಾರೆ, ಒಳ್ಳೆ ಕಥೆ ಆಯ್ತಲ್ಲ ಮಾರಾಯ ನಿಂದು, ನನಗೊಂದು ನೆನಪು ಮಾಡಿಸಿದೆ ಆ ಲೆಕ್ಕಾಚಾರದಲ್ಲಿ ನೋಡ್ಲಿಕ್ಕೆ ಹೋದ್ರೆ. ಹಿಂದೆ ನಡೆದ ಒಂದು ಘಟನೆ, ಬಹಳ ಹಿಂದೆ ಆದಂತಹ ಒಂದು ಯೋಚನೆ ನನಗೆ ಬರ್ತಾ ಇದೆ, ಅದು ನನಗೆ ಸಂಬಂಧಪಟ್ಟದ್ದಾದ್ರಿಂದ. ಪುರಾಹಂ ತಪಾಸ್ಥಾಯ ವಾಸುದೇವ ಪರಾಯಣ, ನಾನು ವಾಸುದೇವ ಪರಾಯಣನಾಗಿ, ವಾಸುದೇವ ಅಂದರೆ ವಸುದೇವನ ಮಗ ಕೃಷ್ಣ, ಅವನ ಪರ ಅಂದರೆ ದೊಡ್ಡವ, ಕೃಷ್ಣ ದೊಡ್ಡವ ಅಂತ ಹೇಳಿಕೊಂಡು ನಾನು ಚಿಂತನೆ ಮಾಡ್ತಾ ನಾನು ತಪಸ್ಸು ಮಾಡಿದೆ ಬಹಳ ಹಿಂದೆ. ಎಲ್ಲಿ ತಪಸ್ಸು ಮಾಡಿದ್ದು ನಾನು? ಗಂಗಾದ್ವಾರ, ಇವತ್ತು ಹರಿದ್ವಾರ ಅಂತ ಕರಿತೇವೆ ನಾವು. ಲೋಕಕ್ಕೆ ಗಂಗೆ ಬಂದ ಬಾಗಿಲದು ಕ್ಷೇತ್ರ. ಧ್ಯಾಯನ್ ಸ್ತುವನ್ ನಮಸ್ಯಂಶ್ಚ ಯಜಮಾನಃ ತಮೇವಚ.
ನಾನಲ್ಲಿ ದೇವರನ್ನು ಕರೆಯುವ ಯಜಮಾನ, ನಾನು ದೇವರನ್ನು ಚಿಂತನೆ ಮಾಡ್ತಾ ಇದ್ದೇನೆ. ತಮೇವ, ಅವನನ್ನೇ, ನಾರಾಯಣನ್ನೇ. ಯಾವುದರಲ್ಲೆಲ್ಲ ಅಂದರೆ ಅಂತರಂಗದಲ್ಲಿ ಧ್ಯಾನ ಮಾಡುತ್ತಾ, ಬಹಿರಂಗದಲ್ಲಿ ಸ್ತೋತ್ರಗಳನ್ನು ಹೇಳುತ್ತಾ, ಮತ್ತೆ ಶರೀರದಲ್ಲಿ ನಮಸ್ಕಾರ ಮಾಡುತ್ತಾ, ಮಧ್ಯೆ ಮಧ್ಯೆ ಹೇಳುವುದು, ಪ್ರದಕ್ಷಿಣೆ ಬರುವುದು, ನಮಸ್ಕಾರ ಮಾಡುವುದು, ಕೈ ಮುಗಿದುದು ಉಂಟೇ ಉಂಟು ಶಾರೀರಿಕ ಕ್ರಿಯೆ. ಮತ್ತೆ ವಾಚಿಕವಾಗಿ ಬಾಯಲ್ಲಿ ಸ್ತೋತ್ರ ಹೇಳಲಿಕ್ಕೆ ಉಂಟು. ತಲೆಯಲ್ಲಿ ಉಂಟಲ್ಲ ಯೋಚನೆ ಅಂತಲ್ಲ, ಹೃದಯದಲ್ಲಿ ತಲೆಯಲ್ಲಿ ಧ್ಯಾನ ಮಾಡ್ತಾನೂ ಇದ್ದೇನೆ. ಆದ್ದರಿಂದ ತ್ರಿಕರಣಪೂರ್ವಕವಾಗಿ 3 ಬಗೆಯಿಂದ ಮನಸ್ಸಿನಲ್ಲಿ ಧ್ಯಾನ, ಬಾಯಿಯಲ್ಲಿ ಮಂತ್ರ, ಕ್ರಿಯೆಯಲ್ಲಿ ಕೈ ಮುಗಿದು ತಲೆ ಬಗ್ಗಿಸಿ ವ್ಯವಸ್ಥೆ. ಹೀಗಾಗಿ ನಾನು ಕರ್ಮ ಮಾಡುವ ಯಜಮಾನನಾಗಿ ದೇವರ ಬಗ್ಗೆ ತಪಸ್ಸು ಮಾಡಲಿಕ್ಕೆ ನಾನು ಗಂಗಾದ್ವಾರೆ ಸಮಾಸೀನಃ 10 ವರ್ಷಾಣಿ ಭಾರತ, 10 ವರ್ಷ ಅಲ್ಲಿದ್ದೆ. ನೋಡಿ, ಕೂತ್ಕೊಂಡಿರು ಸೀದಾ. ಹೇಳಲಿಕ್ಕೆ ಸುಲಭ, ಇನ್ನೊಬ್ಬರಿಗೆ 10 ವರ್ಷ ಕೂತ್ಕೊಳ್ಳಿ ಅಂತ. ಅದಕ್ಕೆ ಭೀಷ್ಮ ತಾನು ಕೂತಿದ್ದೆ ಎನ್ನುವುದನ್ನು ಹೇಳ್ತಾ ಇದ್ದೆ. ನಾನು 10 ವರ್ಷ ಕೂತಿದ್ದೆ, ಎಲ್ಲ ಬಿಟ್ಟು ಭಗವಂತನ ವಾಸುದೇವ ಪಾರಾಯಣ, ದೇವರೇ ಸರ್ವೋತ್ತಮ ಅಂತ ಹೇಳಿಕೊಂಡು. ನನ್ನನ್ನು ನೋಡಿಕೊಳ್ಳಿಕ್ಕೆ ಅಮ್ಮನ ಅಲ್ಲಿದ್ಲು ಗಂಗೆ. ಹಾಗಾಗಿ ಅವಳ ದಡಿಯಲ್ಲೇ ನಾನು ಕೂತದ್ರಿಂದ ಅವಳು ನನ್ನ ಅನುಷ್ಠಾನಕ್ಕೆ ಅನುಕೂಲ ಆಗಲಿಕ್ಕೆ ಅವಳೇ ಇದ್ಲಲ್ಲಿ. ಆಗೇನಾಯಿತು, ತಸ್ಮಿನ್ ಕಾಲೇ ಅದ್ಭುತ ಶ್ರೀಮಾನ್ ಮೇರುಮಂದರ ಸನ್ನಿಭ ಸರ್ವವೇದಮಯ ಪ್ರಭು ಸುಪರ್ಣ ಪತದಾಂ ಶ್ರೇಷ್ಠ ಅಜಗ. ಹಾರುವರಲ್ಲೇ ದೊಡ್ಡವ ಗರುಡ ಅಲ್ಲಿಗೆ ಬಂದ. ಹೇಗಿದ್ದಾನೆ? ಮೇರುಮಂದರ ಸನ್ನಿಭ, ದೊಡ್ಡ ಬೆಟ್ಟದ ಹಾಗೆ ಇದ್ದಾನೆ. ಮಂದರ ನಮಗೆ ಗೊತ್ತು, ಸಮುದ್ರ ಮಥನಕ್ಕೆ ಬಂದದ್ದು. ಮೇರು ಸಹ ಹಾಗೆ, ದ್ವೀಪದ ಮಧ್ಯದ್ದು ಪರ್ವತ. ಹಾಗಾಗಿ ಅಂತ ದೊಡ್ಡ ಮೈಯ ಗಾತ್ರದವ ಕಾಣುವಾಗ ಪರ್ವತ ಬಂದಾಗೆ ಆಗ್ತಾ ಇತ್ತು. ಎಲ್ಲ ವೇದಗಳ ರಾಶಿಯವ ಗರುಡ, ಸರ್ವ ವೇದಾನಾಮ್ ಅಂತ ಎಲ್ಲ ವೇದಗಳಿಗೆ ಅಭಿಮಾನಿ ಇದ್ದಾನವ, ಸಮರ್ಥ ಇದ್ದಾನೆ, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಿದ್ದಾನೆ, ಗಟ್ಟಿಗನಿದ್ದಾನೆ, ದೊಡ್ಡವನಿದ್ದಾನೆ. ಹಾಗಾಗಿ ಗರುಡನು ನನ್ನ ಅಮ್ಮನನ್ನು ನೋಡಲು ಬಂದದ್ದಲ್ಲಿ. ಸುಪರ್ಣ ಪತದಾಂ ಶ್ರೇಷ್ಠ ಶ್ರೀಮಾನ್ ಗಂಗಾಂ ದ್ರಷ್ಟುಂ ವಿಶುದ್ಧಾತ್ಮ ಮಹಾಯಶಃ. ಶುದ್ಧ ಅಂತಃಕರಣದವ, ದೇವರನ್ನು ನೆನಪಿಸಿಕೊಳ್ಳುವವ, ಅಮ್ಮನನ್ನು ನೋಡಲಿಕ್ಕೆ, ಗಂಗೆಯನ್ನು ನೋಡಲಿಕ್ಕೆ. ನೋಡಿ, ಗಂಗೆ ಎಡೆಗೆ ದೇವತೆಗಳು ಬರ್ತಾರೆ, ಋಷಿಗಳು ಬರ್ತಾರೆ, ನಮಗೆ ಕಾಣುವುದಿಲ್ಲ. ಯಾವ ಹೊತ್ತಿನಲ್ಲಿ ಹೇಗೆ ಬಂದು ಹೋಗ್ತಾರೋ ನೋಡಿ. ಗರುಡ ಗಂಗೆಯನ್ನು ಕಾಣಲಿಕ್ಕೆ ಹರಿದ್ವಾರಕ್ಕೆ ಬಂದಿದ್ದಾನಂತ ಇವು ಹೇಳುದು. ಭೀಷ್ಮ ನಾನಾಗ ತಪಸ್ಸು ಮಾಡಲಿಕ್ಕೆ ಇದ್ದವ ಆ ಟೈಮಲ್ಲಿ. ಭಾರಿ ಪರಾಕ್ರಮಶಾಲಿ, ಭಾರಿ ಕೀರ್ತಿಶಾಲಿ ಗರುಡ, ಕಮ್ಮಿ ಏನಲ್ಲ. ನಾನು ಅವನಿಗೆ ನಮಸ್ಕಾರ ಮಾಡಿದ್ದೇನೆ, ಅಮ್ಮ ಉಪಚಾರ ಮಾಡಿದ್ದಾಳೆ, ಅವನಿಗೆ ನಮಸ್ಕಾರ ಮಾಡಿದ್ದಾನೆ. ಅವಳು ಬಹಳ ಚೆನ್ನಾಗಿ ರಿಸೀವ್ ಮಾಡಿದ್ದಾಳೆ. ದೇಶಾವರಿಯಾಗಿ ಬಂದ ಗರುಡನಾಗಿದ್ದರೂ ಅವನ ಗರುಡ ಯೋಗ್ಯತೆ ಗೊತ್ತಿದ್ದರಿಂದ ಗಂಗೆ ತಾನು ನಮಿಸಿಕೊಂಡೆಲ್ಲ ಅವನಿಗೆ, ಗರುಡನಿಗೆ ಉಪಚಾರವನ್ನು ಕೊಟ್ಟಿದ್ದಾಳೆ. ಮತ್ತೆ ಎಲ್ಲ ಯೋಗಕ್ಷೇಮೋಪರಿ ಮಾತಾಡಿದ ನಂತರ ನಾನು ಮೆಲ್ಲ ಪ್ರಶ್ನೆ ಮಾಡಿದೆ. ಭೀಷ್ಮರು ಹೇಳು, ಗರುಡನಲ್ಲಿ ನಾನು ಕೇಳಿದೆ, ವೇದದೇವ, ಮಹಾವೀರ್ಯ, ವೈನತೇಯ, ಮಹಾಬಲ. ಮೊದಲು ಹೇಳಿಕೊಳ್ಬೇಕಲ್ಲ ಯಾರು ಅಂತಾರೆ ಕೇಳೋದು ಅಂತ. ಭಾರಿ ಬಲಿಷ್ಠನಾದವ ವೈನತೆಯನೇ, ವಿನತೆಯ ಮಗನೇ, ಗರುಡನೇ, ನೀನು ವೇದಗಳಿಗೆ ನಿಜವಾಗಿ ದೇವ. ಎಲ್ಲ ವೇದಗಳನ್ನು, ಸಾಮವನ್ನು ರೆಕ್ಕೆಯಲ್ಲೇ ಹಾಡಿಸುವವ, ಹೇಳುವವ, ಬಹಳ ಪರಾಕ್ರಮಿ, ಕೇಳಿದ್ದೇನೆ ನಾನು. ಹಾಗಾಗಿ ನೀನು ನಾರಾಯಣಂ ಋಷಿಕೇಶಂ ಸಹಮಾನೋ ಅನಿಶಂ ಹರಿಂ, ನೀನು ಸರ್ವಸ್ವಾಮಿಯಾದ ನಾರಾಯಣನನ್ನು ಸಹಜವಾಗಿ ಹೊತ್ತುಕೊಂಡು ಹೋಗ್ತಿ, ತುಂಬ ಖುಷಿಯಲ್ಲಿ ಹಾರಾಡ್ತಿ. ಆದ್ರಿಂದ ಜಾನಾಸಿತಂ ಯಥಾವಕ್ತಂ ಯಾದೃಗ್ಭೂತಃ ಜನಾರ್ದನ, ನನಗೆ ಅವನು ಹೇಗಿದ್ದಾನೆ ಅಂತ ಹೇಳಬೇಕು. ನಿನಗೆ ದಿನ ಸಿಗ್ತಾನಲ್ಲ ಹಾರುವಾಗ, ಹೊಟ್ಟೆ ಹೊತ್ಕೊಂಡು ಹೋಗ್ತೀಯಲ್ಲ, ನನಗೆ ಆ ದೇವರ ಬಗ್ಗೆ, ಸೃಷ್ಟಿ ಸಂಹಾರ ಮಾಡುವ, ಲೋಕವನ್ನು ನೋಡಿಕೊಳ್ಳುವ ಮೋಕ್ಷಪ್ರದನಾದ, ಬಂದ ನಿವೃತ್ತಿ ಮಾಡತಕ್ಕಂಥ ಜ್ಞಾನದ ಗುರು ದೇವರು ನನಗೆ ಬೇಕು. ಎಂಥವನಿದ್ದಾನೆ ಅಂತ ತಿಳ್ಕೊಳ್ಳಿಕ್ಕೆ ಬೇಕು.
ನನಗೆ ಅವನನ್ನು ನೋಡಬೇಕು ಅಂತ, ಅವನ ರೂಪ ವಿಶೇಷಗಳ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಉಂಟು. ನಮಾಪಿ ತಸ್ಯ ಉಕ್ತಮರಸಿ ಸಪ್ತಮ ತದ್ಭಾವಂ, ಅವನ ಇರುವಿನ ಅವನ ಗೌಜಿಯ ಬಗ್ಗೆ ನಾನು ಕೇಳಲಿಕ್ಕುಂಟು ಅಂತೇಳಿ ನನಗೆ ಹೇಳಬೇಕಲ್ಲ ನೀನು ಅಂತ ಕೇಳುತ್ತಾನೆ. ಆಗ ಗರುಡ ಹೇಳುತ್ತಾನೆ, ನೋಡು ಒಂದು ವಿಷಯ, ಆಗ ನನ್ನನ್ನು ಕೆಲವರು ನೋಡ್ಲಿಕ್ಕೆ ಬಂದದ್ದುಂಟು ಒಮ್ಮೆ. ಅನೇಕೆ ಮುನಯ ಸಿದ್ಧ ಮಾನಸೋತ್ತರ ವಾಸಿನಃ, ಉತ್ತರ ಮಾನಸದಲ್ಲಿ ಕೂತವರು ಇನ್ನೂ ಆಚೆಗೆ, ಅಲ್ಲಿ ಎಲ್ಲ ಜನರಿಗೆಲ್ಲ ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗೆ ಒಂದು ಜಾಗ, ಒಂದು ಪಾರ್ಟ್. ಇಲ್ಲಿಯ ಜನರು ಅಲ್ಲಿ ದೂರದಿಂದ ಬೆಳಿಗ್ಗೆ ನೋಡುವುದುಂಟು. ಮಾನಸದಲ್ಲಿ ನೋಡುವಾಗ ಹೇಗಿರ್ತದೆ, ಮೇಲಿನಿಂದ ಕೆಲವು ನಕ್ಷತ್ರಗಳು ನೀರಿಗೆ ಬೀಳುವಾಗಿರ್ತದೆ. ಬೆಳಿಗ್ಗೆ ಒಂದು 4-5 ಗಂಟೆ ಹೊತ್ತಿಗೆ ನೋಡಿದ್ರೆ ದೂರದಲ್ಲಿ ಅಲ್ಲಿ ಪಕ್ಕದಲ್ಲಿ ಎಲ್ಲ ಇರಲಿಕ್ಕೆ ಅವಕಾಶ ಉಂಟಂತೆ. ಅಂದರೆ ಬಿಲ್ಡಿಂಗ್ಸ್ಗಳು, ಅಲ್ಲಿ ಅವರು ತಂಗಿರ್ತಾರೆ. ಅವರು ಬೆಳಿಗ್ಗೆದ್ದು ನೋಡಿದಾಗ 4-5 ಗಂಟೆಗೆ ಮಾನಸ ಸರೋವರದಲ್ಲಿ ಮೇಲಿನಿಂದ ನಕ್ಷತ್ರಗಳು ಒಳಗೆ ಬೀಳುವುದು ಕಾಣುತ್ತದೆ. ಅಂದರೆ ದೇವತೆಗಳು ಮಾನಸದಲ್ಲಿ ಮುಳುಗಿ ಹೇಳುತ್ತಾರೆ. ಹಾಗೆ ಉತ್ತರ ಮಾನಸದ ವ್ಯಕ್ತಿಗಳು, ಋಷಿಗಳು, ಸುಮಾರು ಜನ ಸಿದ್ಧರು, ತಪಸ್ಸಿದ್ದರು ಎಲ್ಲ ನನ್ನ ಹತ್ರ ಬಂದು ಅವ್ರು ಕೇಳಿದ್ರು ನನ್ನ ಹತ್ರ. ಪಪ್ರಚರ್ಮ ಮಹಾಪ್ರಾಜ್ಞಾ ವಾಸುದೇವ ಪರಾಯಣ, ಅವರು ಹಾಗೆ ಕೃಷ್ಣ 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 ಹೇಳುವವರೇ, ಒಳ್ಳೆ ತಿಳಿದವರು, ಒಳ್ಳೆ ಕರ್ಮವನ್ನು ನಡೆಸುವವರು ನನ್ನ ಹತ್ರ ಮಾತಾಡಿದ್ರು. ಅವರು ನನ್ನ ಹತ್ರ ಪ್ರಶ್ನೆ ಕೇಳಿದ್ರು. ಅವರು ಹೇಳುವುದು ಹೀಗೆ, ತ್ವಯಾ ಸಮೋ ನತಸ್ಯಾಸ್ತಿ ಸನ್ನಿಕೃಷ್ಟ ಪ್ರಿಯೋಪಿಚ, ನಿನಗೆ ನಾರಾಯಣ ತುಂಬ ಇಷ್ಟ ಅಲ್ವಾ? ನಿನಗಿಂತ ಜಾಸ್ತಿ ಇಷ್ಟದವನು ಯಾರೂ ಸಿಗುವುದಿಲ್ಲ ನಾರಾಯಣನಿಗೆ. ಯಾಕೆ ಅಂದರೆ ನೀನು ಹತ್ತಿರದಲ್ಲಿ ಇರುವವನಿಗೆ. ವಾಹನ ಅಲ್ವಾ, ವಾಹನ ಯಾವತ್ತು ಹತ್ತಿರ ಇರ್ತಾನೆ, ಹೊತ್ಕೊಂಡು ಹೋಗುದಲ್ವ ಇದು ವಾಹನ. ಡ್ರೈವಿಂಗ್ ಕಥೆ ಅಲ್ಲ. ನಾರಾಯಣ ಹೆಗಲ ಮೇಲೆ ಇರುವುದು, ಗರುಡ ಹಾರೋದು, ಇದು ಮ್ಯಾನ್ಯುವಲ್ ವಾಹನ. ಹಾಗಾಗಿ ತುಂಬ ಹತ್ತಿರದವ ನೀನಾದ್ರಿಂದ ತುಂಬ ಇಷ್ಟನು ನೀನು. ಯಾಕೆಂದ್ರೆ ಎಲ್ಲಿ ಅದು ಹೊತ್ತಾಗಿದೆ, ಅದು ಸತ್ಯ. ಹಾಗಾಗಿ ನೀನು ಇಷ್ಟ ತುಂಬ ಅವನಿಗೆ. ಆದ್ರಿಂದ ನಾನು ನಿಮ್ಮ ಹತ್ರ ಕೇಳೋದು, ದೇವರ ಬಗ್ಗೆ ಹೇಳಬೇಕು ಅಂತ ಹೇಳಿ ಋಷಿಗಳು ನನ್ನ ಹತ್ರ ಹಾಗೆ ಹೇಳಿದರು. ನಾನು ಅವರ ಮಾತು ಕೇಳಿ ತೇಷಾಮಹಂ ವಚಶ್ರುತ್ವ ಪ್ರಣಿಪತ್ಯ ಮಹಾರಿ, ಹೇಳೋ ಮುಂಚೆ ನಾನು ಆ ದೊಡ್ಡ ಜನನನ್ನು ನಮಸ್ಕಾರ ಮಾಡಿದೆ. ನೋಡಿ, ಇಲ್ಲಿ ಒಳ್ಳೆ ಶಬ್ದ ಪ್ರಯೋಗ ಆಗಿದೆ, ಮಹಾಹರಿಂ ಅಂತ. ಮಹಾವಿಷ್ಣು ಶಬ್ದ ಬರ್ತದೆ. ವಿಷ್ಣಂ ಜಿಷ್ಣಂ ಮಹಾವಿಷ್ಣಂ ಅಂತ ಹೇಳಿಕೊಂಡು, ಮಹಾದೇವ ಎಲ್ಲ ಶಬ್ದ ಬರ್ತದೆ, ಮಹಾಬಲ ಎಲ್ಲ ಶಬ್ದ ಇರ್ತದೆ. ಇಲ್ಲಿ ಬಹಳ ಚಂದವಾಗಿ ಅಪರೂಪಕ್ಕೆ ಅನ್ನುವಂತೆ ಗರುಡ ಹೇಳುತ್ತಾನೆ, ನಾನು ಅವರ ಪ್ರಶ್ನೆ ಕೇಳಿ ಉತ್ತರಿಸಬೇಕು ಅಂತೆಂಬ ಹಂಬಲದಲ್ಲಿ ನಾನು ಮಹಾಹರಿಗೆ, ಮಹಾತ್ಮ ಭಯಂಕರ ದೊಡ್ಡವ, ಆ ದೇವರಿಗೆ ನಾನು ನಮಸ್ಕಾರ ಮಾಡಿ ಅವರಿಗೆ ದೇವರ ಬಗ್ಗೆ ಮಾತಾಡಬೇಕು ಅಂತ ಶುರು ಮಾಡಿದೆ. ಅಪರವಂಚ ಯಥಾವರ್ತ ಮಮ ನಾರಾಯಣಸ್ಯ, ನನಗೂ ನಾರಾಯಣನಿಗೂ ನಡೆದ ಒಂದು ಇತಿಹಾಸವನ್ನು, ಘಟನೆಯನ್ನು ಅವರಿಗೆ ಹೇಳಿದ್ದ ನಾನು. ಅದೆಂಥದ್ದು ಘಟನೆ ಕೇಳಿದರೆ ಇಲ್ಲಿ ಅವನು ಹೇಳೋದು, ಭೀಷ್ಮ ಹೇಳೋದು. ಅದೆಂತ ಘಟನೆ ಕೇಳಿದರೆ ಗರುಡನದ್ದು ಅಮೃತ ತಂದ ಘಟನೆ ಅದು. ಅದಿನ್ನವೇ ಹೇಳುವ ಅಮೃತ ತಂದ. ತಾಯಿಯ ದಾಸ್ಯ ಭಾವ ನಿವೃತ್ತಿಗೋಸ್ಕರ ಕದ್ರು ಮಕ್ಕಳು ವಿನತೆಯನ್ನು ಬಿಟ್ಟುಕೊಡ್ಲಿಕ್ಕೆ ಅಮೃತ ಬೇಕು ಅಂತ ಬೇಡಿಕೊಳ್ತಾರಲ್ಲ, ಅದು ಎಲ್ಲಿರುವುದು? ದೇವಲೋಕದಲ್ಲಿ. ಅದರ ರಕ್ಷಣೆ ಎಲ್ಲಿರ್ತದೆ? ಅದೆಲ್ಲ ಬಹಳ ವಿಚಿತ್ರವಾಗಿದೆ. ಇವ ಅಲ್ಲಿ ಹೋಗಿ ತರಬೇಕು ಅಮೃತವನ್ನು. ನಾನಾಗ ತಂದೆ. ಗಮನಿದೆ, ಭಯಂಕರ ಜೋರು ತಿರುಗುವ ಚಕ್ರದ ಅರದ ಎಡೆಯಲ್ಲಿ ಹಾರಿದ್ದಾನೆ, ಪೊಳ್ಕ ಅಂತ. ಏನು ಗಮ್ಮತ್! ಒಂದಷ್ಟು ಬೆಂಕಿಗಳಿಗೆಲ್ಲ ಎಲ್ಲ ಕೊಕ್ಕಿನಲ್ಲಿ ತಂದು ನೀರೆಲ್ಲ ಹಾಕಿಕೊಂಡು ಎಲ್ಲ ಭಾರಿ ಕೆಲಸ ಮಾಡಿದ್ದಾನೆ ಅಮೃತ ತರಲಿಕ್ಕೆ. ತರುವಾಗ ನನಗೆ ಮಾತು ಕೇಳಿತು, ಪ್ರಣೇಶ್ವ ವಚನಂ ಮತ್ತಃ, ನನ್ನಿಂದ ಹೊರ ಕೇಳು ಮಾರಾಯ ಹೇಳಿ. ನನಗೆ ಮಾತು ಕೇಳಿದ ನಂತರ ನಾನು ಮಾತಾಡಿಬಿಟ್ಟೆ. ತ್ವಾಮಹಂ ಅಂದೆ, ನೀನು ನನ್ನಿಂದ ಕೇಳಬೇಕಲ್ಲ ಮಾರಾಯ ವರ ಅಂತ ನಾನು ಹೇಳಿದೆ. ಅದಕ್ಕೆ ಉತ್ತರವಾಗಿ ಅಲ್ಲಿಂದ ಮತ್ತೆ ಸುದ್ದಿ ಬಂತು,
ನಾನು ದೇವಲೋಕದಲ್ಲಿ ಅವರು ತೆಗೆದುಕೊಂಡು ಬರುವಾಗ ಗೌಜಿಯಾಗಿದೆ ಮಾರಾಯ ನಿನ್ನದು, ಭಾರಿ ಆಟ ಆಟೋಪ ಎಲ್ಲ ಇತ್ತು, ಮೆಚ್ಚಿದೆ ನಾನು, ಅದರಿಂದ ಹೊರ ಕೇಳು ಅಂತ ಹೇಳುವ ಸುದ್ದಿ ಕೇಳಿ ನೀನೇ ನನ್ನಿಂದ ಅಂತ ನಾನು ಹೇಳಿದಾಗ ಅವನು ಮತ್ತೆ ಹೇಳಿದ, ಮಾಮಾಹ ಪುನಃ ಋಷಿರಶ್ಮಿ ಮಹಾವೀರ್ಯ ನಮಾಂಜಾನಾತಿ ವಾಮೈ. ನೋಡು, ನಾನು ಎಲ್ಲವನ್ನು ತಿಳಿದವನಿದ್ದೇನೆ, ನಾನು ಋಷಿ ಇದ್ದೇನೆ, ನಿನಗೆ ನನ್ನ ಬಗ್ಗೆ ಎಂಥದ್ದು ಗೊತ್ತಿಲ್ಲ, ನೀನು ಸೊನ್ನೆ. ಅಸೂಯತೆ ಚವಾಮೂಡ, ನಿನಗೆ ನಾನು ಏನಾದರೂ ಕೇಳು ಹೇಳುವಾಗ ನಿನಗೆ ಬುಳ್ಚಟ್, ನನಗೆ ಅಸೂಯೆ, ಅದೆಂತ ಅವನ ಹತ್ರ ಕೇಳುದು, ನನ್ನ ಹತ್ರ ಕೇಳಲಿಕ್ಕೆ ಬರೋದಿಲ್ವಾ, ನಾನು ದೊಡ್ಡ ಜನ ಅಲ್ವಾ ಅಂತ. ನಿಂಗೆ ಮಂಡೆ ಸರಿ ಇಲ್ಲ, ನೀನು ದಡ್ಡ, ನೀನು ನನ್ನನ್ನು ತಿರಸ್ಕಾರ ಭಾವದಿಂದ ನಾನು ಏನಾದರೂ ಕೇಳು ಹೇಳಿ, ನಾನು ನಿನ್ನ ಗೌಜಿಗೆ ನೋಡಿ ಏನಾದರೂ ಕೊಡುತ್ತೇನೆ, ಇರಲಿ ನಿನಗೆ ಒಂದು ಗಿಫ್ಟ್ ಅಂತ ಭಾರಿ ಅದ್ಭುತವಾದ ಕೆಲಸ ಮಾಡಿದ್ದಕ್ಕೆ ನಾನು ಏನಾದರೂ ಕೊಡುವ ಅಂತ ಏನಾದರೂ ಕೇಳಿ ಹೇಳಿದರೆ ನೀನೇ ನನ್ನ ಹತ್ರ ಕೇಳು ಅಂತ ಹೇಳ್ತೀಯಲ್ಲ, ದಡ್ಡ ನೀನು ಅಂತ ಹೇಳಿಬಿಟ್ಟ ಇವ. ನಂಗೆ ಅದು ಕೇಳಿ ಉಂಟಲ್ಲ, ನನಗೆ ಪಿತ್ತ ನೆತ್ತಿಗೆ ತಚ್ಚೃತ್ವ ಗರ್ವ ಮಾಸಿದ, ನನಗೆ ಗರ್ವ ಬಂತು ಗಂಡಾವಟ್ಟೆ ಎಲ್ಲ. ಬೇಕು ಕೇಳು ಅಂತ ಹೇಳುದು, ಮೊದಲು ನೀನೇ ಕೇಳು ಅಂತ ನಾನು ಹೇಳಿದೆ, ಅಷ್ಟಕ್ಕಿವ ನನಗೆ ನಾನು ಯಾರು ನಿನಗೆ ಗೊತ್ತಿಲ್ಲ, ನಾನು ಭಾರಿ ದೊಡ್ಡ ಜನ, ನೀನು ಬಹಳ ದಡ್ಡ ಇದ್ದಿ ನೀನು, ನನ್ನ ಮೇಲೆ ನಿನಗೆ ಹೊಟ್ಟೆಗಿಚ್ಚು ಬೇರೆ ಎಲ್ಲಿ ಇದೇನು ಉದ್ದ ಮಾತಾಡಿಸೋಣ ಮಾಡಿದ್ದು. ನನಗೆ ಗಂಡಾವಟ್ಟೆ ಗರ್ವ. ನಾನಾಗ ಎಲ್ಲ ದೇವತೆಗಳು ನೋಡ್ತಾ ಇದ್ದಾರೆ ಅಲ್ಲಿ ಎಲ್ಲ, ಅಲ್ಲಿ ಬರುವಾಗ ಹೊರಡು ಬರುವಾಗ ಎಲ್ಲ, ಅಹಂ ದೇವ ನಿಕಾಯನ ಮಧ್ಯೆ ವಚನಮಬ್ರುವಂ, ಅವ್ರು ನೋಡ್ತಾ ಇರುವಾಗಲೇ ನಾನೊಂದು ದೊಡ್ಡ ಮಾತು ಹೇಳಿಯೇ ಬಿಟ್ಟೆ, ಋಷೇ ಪೂರ್ವಂ ವರಂ ಮತ್ತಃ ತ್ವಂ ರಣೀಶ್ವ ತಥೋಹ್ಯ. ಅವನು ಋಷಿರಶ್ಮಿ ಹೇಳಿದ್ದಾನಲ್ಲ, ಅದಕ್ಕೆ ಇವ ಹೇಳ್ತಾನೆ, ಓ ಋಷಿಯೇ, ಮೊದಲು ನನ್ನಿಂದ ನೀನು ವರ ಕೇಳು, ಮತ್ತೆ ನಿನ್ನಿಂದ ನಾನು ಕೇಳುತ್ತೆ, ಆಯ್ತಾ? ಮೊದಲು ನನ್ನಿಂದ ನೀನು ಕೇಳಲಿಕ್ಕೆ ನನಗೆ ಗರ್ವ. ಇಷ್ಟೆಲ್ಲ ನಾನು ಅವರು ಕಟ್ಟಿ ಹಾಕಿದ ಅಲ್ಲಿನ ಹಾವುಗಳೇನು, ಹಾವುಗಳಿಗೆ ಅಲ್ಲಿಗೆಲ್ಲ ಕಣ್ಣಿಗೆ ಮಣ್ಣೆಲ್ಲ ಹಾಕಿ ಒಳಗೋಗಿದ್ದ ಅಮೃತತೆಗೆ, ಅವುಗಳು ಕಾಯ್ತಾ ಇದ್ದವು, ಬುಸುರುಟ್ಟುವ ಹಾವುಗಳು ಬೇರೆ, ಚಕ್ರಗಳು ಬೇರೆ, ಬೆಂಕಿ ಬೇರೆ, ಬೆಂಕಿ ಇವ ನೀರು ಕೊಕ್ಕಿನಿಂದ ತಂದು ಹಾಕಿ ಎಲ್ಲ ಒಳ್ಳೆ ಕೆಲಸ ಮಾಡಿ ಒಳಗೋಗಿ ಅಮೃತ ಕಲಶ ತಂದಿದ್ದಾನೆ. ಅದರಿಂದ ಗರುಡನ ಚಿತ್ರದಲ್ಲಿ ದದಾನಂ ಕುಂಭಂ ಅಭಯಂ ಅಂತ ಒಂದು ಕೈಯಲ್ಲಿ ಅಮೃತ ಕಲಶ, ಇನ್ನೊಂದು ಕೈಯಲ್ಲಿ ಅಭಯ ಹಸ್ತ, ಹೆದರಿಬೇಡಿ ಯಾರು ಅಂತ ಹೇಳಿ. ಇದು ಗರುಡನ ಧ್ಯಾನ ನಿಜವಾಗಿ. ಮತ್ತೆರಡು ಕೈ ಮುಗಿದುಕೊಳ್ಳುವುದೆಲ್ಲ ಉಂಟು, ಸುಮಾರು ಕೈಗಳುಂಟು ಅವನಿಗಿರಲಿ. ಇದರಿಂದ ನಾನು ಹೇಳಿಬಿಟ್ಟೆ, ಎಂತ ಹೇಳುವುದು, ಮೊದಲು ನನ್ನಿಂದ ವರ ಕೇಳಿ, ಮತ್ತೆ ನೀನು ನಾನು ಕೇಳ್ತೇನೆ, ಆಯ್ತಾ ಅಂತ ಹೇಳಿಬಿಟ್ಟೆ ನಾನು. ಆಗ ನನಗೆ ಅವನು ಸುದ್ದಿ ಕೇಳಿತು, ಹಾಗಾದ್ರೆ ನಾನು ವರ ಕೇಳಿದ್ದೇನೆ ಏನಂತ, ವಾಹನಂ ಭವಮೇ ಸದಾ, ನನಗೆ ನೀನು ವಾಹನನಾಗಬೇಕು, ಯಾವಾಗ ನನ್ನ ನೀನು ಹೊತ್ಕೊಂಡು ತಿರುಗಬೇಕು. ಈ ಗಮ್ಮತ್ ನೋಡಿ, ಮೊದಲು ಕೇಳಿ ಸಿಕ್ಕಿಬಿದ್ದ ಕತೆ ನೋಡಿ, ನನ್ನ ನೀನು ಹೊತ್ಕೊಂಡು ತಿರುಗು ಆಯ್ತಾ ಹೇಳಿಬಿಟ್ಟ. ಪುಲ್ಚಟ್ ಮಾಡಿದ್ದಕ್ಕೆ, ಅಸೂಯೆ ಎಬ್ಬಿಸಿದ್ದಕ್ಕೆ ಅವ ಇನ್ನೊಂದು ವರ ಮೊದಲು ಕೊಡ್ತೇನೆ ಹೇಳಿದ್ದಲ್ಲ, ಅದಕ್ಕೆ ಆಯ್ತು ಒಳ್ಳೇದಾಯ್ತು, ವರ ಮೊದಲು ನಾನೇ ಕೇಳ್ತೇನೆ, ನೀನು ನನ್ನನ್ನು ತುಂಬಿಕೊಂಡು ಹೋಗ್ಬೇಕು ಎಲ್ಲ ಕಡೆಗೆ ಸಂಚಾರ ಅಂತ ಹೇಳಿ ನನಗೆ ಅವನು ಕಾಣಿಸ್ತಾನೆ. ನಾನು ನೋಡಿದ್ದೆ, ಗೊತ್ತಾಯ್ತು, ಓ ಇದು ದೇವರು ನಾರಾಯಣ ವಿಷ್ಣು ಎದುರು ಕಂಡಿದ್ದಾನೆ. ನಾನು ಅವನಿಗೇನು ಮಾಡ್ತೇನೆ ಉಪಾಯ ಹೇಳಿ, ಹೇಗೂ ಗೆಲ್ಲಬೇಕು ಅವನನ್ನು ಹೇಳಿ. ಜೇತು ಕಾಮೋಹಿ ಅಹಂ ವಿಷ್ಣು ಮಾಯಿನಂ ಹರಿ, ನನಗೆ ಕಣ್ಣಿಗೆ ಕಾಣದೆ ನಾನು ಋಷಿ ಇದ್ದೇನೆ ಅಂತ ಆದ್ರೂ ಕೇಳು ಅಂತೆಲ್ಲ ಹೇಳಿದ್ನಲ್ಲ. ಮಾಮೂಲಿ ಋಷಿಗಳೆಲ್ಲ ಹಾಗೆ ವರ ಕೊಡ್ತೇನೆ ಅಂತ ಹೇಳ್ತಾರೆ, ಹಾಗೆ ತಿಳ್ಕೊಂಡ ಇವ ಋಷಿ ಅಂತ ಹೇಳಿದ್ದಕ್ಕೆ. ಇವರು ಗಮ್ಮತ್ತಲ್ಲಿ ಋಷಿಗಳೇ ಮೊದಲು ನೀವು ಕೇಳಿ ಮತ್ತೆ ನಾನು ಕೇಳ್ತೇನೆ ಅಂತ ಗಮ್ಮತ್ತಲ್ಲಿ ಹೇಳಿದ. ಈಗ ದೇವರು ಕಾಣಿಸಿಕೊಂಡ, ಆಯ್ತು ನನ್ನ ವಾಹನನಾಗು ಅಂತ ಹೇಳಿ. ಓ ಈಗ ನಾನು ಸಿಕ್ಕಿಬಿದ್ದೆ, ಇವನ ನಾನು ಗೆಲ್ಲೇಬೇಕು, ನನಗೆ ಈ ಹೊರ ಕೇಳಲಿಕ್ಕೆ ಅವಕಾಶ ಉಂಟು. ಈಗ ಅವನು ನನ್ನನ್ನು ಕೆಳಗೆ ಮಾಡಿಕೊಂಡ, ಪಿಂಕಣ್ಣಡಿಯಲ್ಲಿ ಇಟ್ಟುಕೊಂಡ, ವಾಹನ ಆಗಬೇಕು ಅಂದರೆ ಮತ್ತೆ ದೋತ್ಕೊಂಡು ಹೋಗ್ಬೇಕು, ಅವ ಕೂತ್ಕೊಳ್ಬೇಕು ನನ್ನ ಭುಜದ ಮೇಲೆಯೋ ಮುಸುಂಡಿ ಎಲ್ಲಿ ಕೂತ್ರು ನಾನು ಹೋಗ್ಬೇಕು ಹೊತ್ಕೊಂಡು. ಇದು ಸಣ್ಣ ಮಕ್ಕಳಿಗೆ ಅಜ್ಜಂದಿನ ಮನೆಯಲ್ಲೆಲ್ಲ ಇದ್ದಾಗ ಆನೆ ಮಾಡು ಅಂತ ಹೇಳೋದುಂಟು, ಅವುಗಳು ಬೆನ್ನ ಮೇಲೆ ಹೋಗಿ ಕೂತ್ಕೊಳ್ಳೋದು ಮಕ್ಕಳು. ಅದು ಸುಮಾರು ಹೊತ್ತು ತಿರುಗಿಸುವಾಗ ಆಚೀಚೆ ಓಡಾಡುವಾಗ ಕೆಲವೊಮ್ಮೆ ಮುಚ್ಚೊಯ್ಯುವುದುಂಟು, ಇಲ್ಲೇನಲ್ಲ. ಹಾಗೆ ಇದು ವಿಚಿತ್ರ ಆಗಿಬಿಟ್ಟಿದೆ. ಇವ ಅದಾದರೆ ಮಕ್ಕಳು ಕೂತದ್ದು, ಇವಾಗಲಿ ಇವ ದೊಡ್ಡವು ಕೂತ್ಕೊಳ್ಳೋದು, ಪೋಯ್ ಆನೆ ಮರಿ ಮಾಡೋದು, ಆನೆ ಮಾರಿ ಕೂಸು ಮರಿ ಮಾಡು ಅಂತ ಹೇಳಿಕೊಂಡು ಇವ ಕೇಳಿಯೇ ಬಿಟ್ಟ, ನೀನು ನನ್ನ ವಾಹನ ಆಗಬೇಕು ಅಂತ. ಆನಂತರ ಎದುರು ಬಂದಿದ್ದಾನೆ ನಾನು ಅಂತ ಹೇಳಿ ಗೊತ್ತಾಗಲಿಕ್ಕೆ. ನನಗೆ ಗೊತ್ತಾಯ್ತು ವಿಷ್ಣು ನನಗೆ ಮೋಸ ಮಾಡಿದ, ಅವ ನನ್ನನ್ನು ಗಮ್ಮತ್ನಲ್ಲಿ ನನ್ನನ್ನು ಗೆದ್ದುಕೊಂಡ. ಈಗ ನಾನು ಅವನನ್ನು ಏನಾದರೂ ಒಂದು ಕಪಟ ಮಾಡಿ ನಾನು ಸಹ ಅವನನ್ನು ಗೆಲ್ಲಬೇಕು ಅಂತ ಯೋಚನೆ ಮಾಡಿ ಇನ್ನು ನನ್ನ ಸರದಿಯಲ್ಲಿ ನಾನು ಕೇಳಿಕೊಂಡು ಏನು ಗೊತ್ತುಂಟ,
ತವೋಪರಿಷ್ಟಾತ್ ಸ್ಥಾಸ್ಯಾಮಿ ಅಂತ, ನಿನ್ನಕ್ಕಿಂತ ಮೇಲೆ ನಾನು ಇರಬೇಕು ಅಂತ ಹೇಳಿಕೊಂಡೆ. ಈಗ ಇವನ ಅಡಿಯಲ್ಲಿ ಹಾಕಿದ್ನಲ್ಲ, ಅದಕ್ಕೆ ನಾನು ಅವನಿಗಿಂತ ಮೇಲೆ ಬರಬೇಕು ಅಂತ ಕೇಳಿಕೊಂಡೆ ಹೇಳ್ತಾನೆ ಇವ. ಅದಕ್ಕೆ ದೇವರು ಒಳ್ಳೆ ಉಪಾಯ ಮಾಡಿದ. ಆಯ್ತು, ನೀನು ನನಗಿಂತ ಮೇಲಿದ್ರೆ ಆಯ್ತಲ್ಲ, ಹಾಗಾದ್ರೆ ಧ್ವಜಂಚಮೇ ಭವಸದ, ನನ್ನ ಧ್ವಜ ನೀನಾಗು, ಗರುಡ ಧ್ವಜ. ಈಗ ದೇವರಿಗಿಂತ ಮೇಲೆ ಹೋದವ. ಒಬ್ರಿಗೊಬ್ರಿಗೆ ಕಾಂಪಿಟೇಷನ್ ಅಲ್ಲಿ ಇವ ಅವನನ್ನು ಹೊತ್ತುಕೊಳ್ಳೋದಾಯ್ತು, ಇವ ನಾನು ನಿನಗಿಂತ ಮೇಲೆ ಹೋಗು, ನನ್ನ ಧ್ವಜ ಆಗು. ಈಗ ಮತ್ತೆ ನೀವು ಮೇಲೆ ಹೋಗಿ ಕೂತ್ಕೊಳ್ಳು. ಧ್ವಜದ ಕಥೆ ಏನು ಗೊತ್ತುಂಟ, ಉತ್ಸವ ಆಗುವಾಗ ಎಲ್ಲ ಧ್ವಜಾರೋಹಣ ಆಗ್ತದೆ, ಮೇಲಕ್ಕೆ ಗರುಡನನ್ನು ಕಳಿಸ್ತಾರೆ. ಅರ್ಥ ಏನು ಕೇಳಿದ್ರು, ಮತ್ತೆ ಅಲ್ಲಿ ಕಟ್ಟಿ ಹಾಕ್ತಾರೆ, ಕೆಳಗೆ ಇಳಿಸುವುದಿಲ್ಲ. ಮತ್ತೆ ಉತ್ಸವ ಮುಗಿದ ನಂತರ ಉತ್ಸವ ಶುರುವಾಗಿದೆ ಅಂತ ಎಲ್ಲರಿಗೂ ಅವನನ್ನು ತೋರಿಸುವುದು ಪ್ರದರ್ಶನಕ್ಕೆ. ಅವನನ್ನು ನೋಡಿ ಎಲ್ಲರೂ ಇಲ್ಲಿಗೆ ಬರುವುದು, ಉತ್ಸವ ಉಂಟಲ್ಲಿ, ಕೊಡಿಮರ ಮೇಲೆ ಹೋಗಿದೆ, ಧ್ವಜಸ್ತಂಭ ನಿಂತಿದೆ, ಅದರ ಮೇಲೆ ಗರುಡ ಹಾರ್ತಾ ಇದ್ದಾನೆ. ಅವನಿಗೆ ಕೆಲಸ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ. ಧ್ವಜಾರೋಹಣ ಅಂದ್ರೆ ಮೇಲೆ ಹೋಗಿ ಕೂತ್ಕೊಳ್ಬೇಕು, ಎಲ್ಲ ನೋಡ್ಬೇಕು, ಎಲ್ಲರೂ ಬಂದಿದ್ದಾರಾ ಹಾಜರಾಗ್ಬೇಕು. ಅವನು ಕೂತ್ಕೊಂಡು ಊರಿನಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ, ಬೇರೆ ಏನು ಕೆಲಸ ಮಾಡ್ಲಿಕ್ಕಿಲ್ಲ. ಉತ್ಸವ ದೇವರದ್ದು ಊರಿನಲ್ಲಿ ಅಂದ ತಕ್ಷಣ ಎಲ್ಲರೂ ಎಲ್ಲ ಸ್ಟಾಪ್ ಮಾಡಿ ದೇವಾಲಯಕ್ಕೆ ಬರಲಿಕ್ಕೆ. ಅದ್ರ ಮೇಲೆ ಗರುಡ ಕೂತ್ಕೊಂಡಿದ್ದಾನೆ, ಯಾರೆಲ್ಲ ಬಂದಿದ್ದಾರೆ, ಬರಲಿಲ್ಲ ನನ್ನ ಸ್ವಾಮಿ ಅಡೆಗೆ ಅಂತ ಹೇಳಿಕೊಂಡು. ಅದು ಅವನಿಗೆ ಕೆಲಸ. ಅವನೇ ಕೇಳಿಕೊಂಡದ್ದು. ನೋಡಿ, ಎಂತ ಕೇಳಿಕೊಂಡ್ರು ಕೆಲಸವೇ ಆಯಿತು. ನಾನು ನಿನ್ಗಿಂತ ಮೇಲೆ ಇರಬೇಕು, ಒಳ್ಳೇದಾಯ್ತು, ಮೇಲೆ ಧ್ವಜದಲ್ಲಿ ನೀನು ಕೂತು ಅಂತ ಹೇಳಿ. ಹಾಗಾಗಿ ಎಲ್ಲಿದ್ದಾನೆ ಗರುಡ ಹುಡುಕಿದ್ರೆ ಅವ ಮೇಲಿದ್ದಾನೆ, ದೇವರು ಮೇಲೆ ಕಳಿಸಿದ್ದಾರೆ ಅವನು, ಮೇಲೆ ಕೂತ್ಕೋ ಅಂದ. ಹೀಗೆ ನನ್ನ ಹತ್ರ ಇದು ಗರುಡ ಹೇಳೋದು, ನನಗೊಂದು ಆದ ಕತೆ ಹೀಗಾಗಿದೆ, ನಾನು ಕೇಳಿಕೊಂಡೀಗ ನಾನು ದೇವರ ಹತ್ರ ಮಾತಾಡಿಕೊಂಡದ್ದು. ಹಾಗೆ ಭೀಷ್ಮರು ಗರುಡನ ಕತೆ ಹೇಳು, ನನಗೆ ಜಪ ಮಾಡುವಾಗ ಅಲ್ಲಿ ಗಂಗೆಯನ್ನು ನೋಡಲಿಕ್ಕೆ ಗರುಡ ಬಂದಿದ್ದ. ಆಗ ನಾನು ಅವನ ಹತ್ರ ಕೇಳಿದೆ, ಭೀಷ್ಮರು ಹೇಳುದು, ಯಾರ ಮಾರೆ ಒಳ್ಳೆ ಗಟ್ಟಿಗೆ ತಿಳಿದವ ಯಾರಾದ್ರೂ ಇದ್ದಾರಂತ. ಅದಕ್ಕೆ ಅವನು ನನಗೂ ಮತ್ತು ದೇವರಿಗೆ ಅದು ಒಂದು ಗಮ್ಮತ್ತುಂಟು ಕತೆ ಅಂತ ಹೇಳಿದ್ದಾನೆ. ಹೀಗಾಗಿದೆ. ಹಾಗೆ ನನಗೊಮ್ಮೆ ಕೆಲವೊಮ್ಮೆ ದೇವರು ಕಾಣುವುದು, ಶಂಖಚಕ್ರ ಗದಾಧರ 4 ಕೈಯಲ್ಲಿ ಕಾಣ್ತಾನೆ ನನಗೆ ಕೆಲವೊಮ್ಮೆ. ಅಲ್ಲಿ ಕಾಣುವಾಗ ನೋಡುವಾಗ ನೀವು ಹೊತ್ಕೊಳ್ಳಿಕ್ಕೆ ಎಂತವನು ಬೇಕು ಅಂತ ನನ್ನ ಮೇಲೆ ನೋಡುದು, ಹೇಗಿರ್ತಾನೆ ಮಾರಾಯ ಅಂತ. ಅವು 4 ಕೈಯವ ನನ್ನ ಮೇಲೆ ಕೂತ್ಕೊಳ್ಳೋದು. ನೀವು ನಾರಾಯಣ ವರ್ಮ ನೋಡಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಹರಿರ್ವಿದಧ್ಯಾನ ಮಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೆ. ಪತಗೇಂದ್ರ ಪೃಷ್ಠೆ, ಗರುಡನ ಬೆನ್ನೇರಿ ಕುಳಿತವನು. ದರಾರಿ ಚರ್ಮಾಸಿ ಗದೇಶು ಜಾಪ ಭಾಷಾನ್ ದಧಾನಃ. ನೋಡಿ, 8 ಕೈಯಲ್ಲಿ ದರಾರಿ ಚರ್ಮಾಸಿ ಗದಾಯಿಷು ಚಾಪ ಬಾಣ. ಅಷ್ಟಭುಜನಾಗಿ ಕೂತಿದ್ದಾನೆ. ತೋಳು ಹೆಜ್ಜಾದಾಗೆ ದೇಹ ದೊಡ್ಡದಾಗ್ತದೆ, ಆಕಾರ ಗಮಕ ಆಗ್ತದೆ. ನನಗೆ ಅವನು ನೋಡುವಾಗ ಶಂಖಚಕ್ರ ಗದಾಧರನಾಗಿ ಕಂಡ. 4 ಕೈಯವ. ನನಗೆ 4 ಕೈ ಅಂತ ಕಾಣ್ತದೆ ಅಂತ ಯೋಚನೆ ಮಾಡಿದ್ದೆ. ಸ್ವಲ್ಪ ಹೊತ್ತಿನಲ್ಲಿ ನೋಡ್ತೇನೆ ನಾನು, ಅವ ಸಹಸ್ರ ಶೀರ್ಷ ಪುರುಷ, ಸಹಸ್ರ ನಯನೋ ಮಹಾನ್, ಸಹಸ್ರ ಮೃಕುಟೋ ಚಿಂತ್ಯ, ಸಹಸ್ರ ಚರಣೋ ವಿಭು. ನನಗೆ ಒಮ್ಮೆ ನೋಡುವ ಅವನು 1000 ತಲೆಯಾಗಿ ಕಂಡ. ಈ ಅಲ್ಲ ದೇವರೇ, 1000 ತಲೆ ಇವನನ್ನು ನಾನು ಹೊತ್ಕೊಂಡು ಹೋಗ್ಬೇಕೀಗ. 1000 ತಲೆ ಇದ್ರೆ ಅವನ ದೇಹ ಹೇಗಿರಬೇಡ. ಒಂದು ತಲೆಗೆ ಯೋಚನೆ ಮಾಡಿ, ದೇಹ ಹೇಗುಂಟು ಅಂತ. ಒಂದು ತಲೆ ನೋಡಿದಾಗ ಒಂದು 50-100 kg ಇರ್ತದೆ ಇವತ್ತಿನ ಮನುಷ್ಯ ಭಾರ. ಒಂದು ತಲೆಯವ. 1000 ತಲೆಯವಾಗ ದೇಹ ಹೇಗೆ ಬರಬೇಡ ಅವನದ್ದು. ಅದು ತಲೆ ಮಾತ್ರ ಮಾರಾಯರೆ, ರಾವಣನಿಗೆ ಹೆಚ್ಚಿದ್ದಾಗೆ ಅಲ್ಲವಾ. ಇವನಿಗೆ ನೋಡುವಾಗ ಸಹಸ್ರ ಚರಣ, 1000 ಕಾಲು ಸಹ ಕಂಡಿದೆ ನನಗೆ. 1000 ಕಣ್ಣು, ಏನು ಭಯಂಕರ ರೂಪ. 1000 ತಲೆಗೂ ಕಿರೀಟ ಬೇರೆ ಉಂಟು ಮಾರಾಯರೆ, ಅದು ಮತ್ತೆ ಮಣಗಾತ್ರ ಇರ್ತದೆ. ಈ ವೇಷ ಹಾಕಿದ್ರೆ ಉಂಟಲ್ಲ, ಮನುಷ್ಯ ಇನ್ನಷ್ಟು ಭಾರ ಆಗ್ತಾನೆ. ಮೊದಲೇ ಮುಸುಂಡಿ ಇರ್ತದೆ ಒಂಥರ, ಅದರ ಮೇಲೆ ಮತ್ತೆ ಡಾಮರ್ ಹಚ್ಚಿದಾಗಿ ಒಂದಿಷ್ಟು ಗ್ರೌಂಡ್ಗಳೆಲ್ಲ ಹಾಕಿ ಅಂಟಿಸಿ ಬಿಟ್ರೆ ಅದು ಮತ್ತೆ ಒಳ್ಳೆ ಪಪ್ಪೆಟ್ಟಿನಾಗೆ ಕಾಣ್ತದೆ. ಚಂದ ಮಾಡಿ ಮತ್ತೆ ಅಚ್ಚು ತೆಗೆದು ಇನ್ನೊಂದು ಮಾಡೆಲ್ ತೆಗಿಬೋದು, ಅಷ್ಟು ದಪ್ಪ ಇರ್ತದೆ ಇಡೀ. ನಿಮ್ಗೆ ಉಪಾಯ ಹೇಳಿಕೊಡ್ತೇನೆ, ತುಂಬ ಚಂದವಾಗಿ ಯಾರಿಗಾದರೂ. ಈಗಂತೂ ಒಳ್ಳೆಯ ರಜೆಯ ಸಂದರ್ಭ, ಒಳ್ಳೆ ಏನಾದರೂ ನಿಮಗೆ ದೊಡ್ಡ ಗಾತ್ರದ ಗೊಂಬೆ ಅಂಥದ್ದನ್ನೆಲ್ಲ ಮಾಡಿ ಮುಖವಾಡ ಮಾಡಬೇಕಾದ್ರೆ ಸುಲಭವಾದ ಒಂದು ಉಪಾಯ ಹೇಳಿಕೊಡುತ್ತೆ. ಒಂದು ಸ್ವಲ್ಪ ಕುಂಬಳಕಾಯಿ ಗಾತ್ರದಷ್ಟು ದೊಡ್ಡದಾಗುವ, ಒಂದು ವಾಲಿಬಾಲ್ ಚೆಂಡಿನಷ್ಟು ದೊಡ್ಡದಾಗುವ ಒಂದು ಬೆಲೂನ್ ತಗೊಳ್ಳಿ, ಪುಗ್ಗ ಸ್ವಲ್ಪ ದಪ್ಪ ಇರಲಿ, ಗಟ್ಟಿ ಇರಲಿ. ಅದಕ್ಕೆ ಗಾಳಿ ಹಾಕಿ ಹಗ್ಗ ಕಟ್ಟಿ ಅದನ್ನು ಉರುಟು ಮಾಡಿ ಚಂದ ಮಾಡಿ ಇಟ್ಕೊಳ್ಳಿ. ಅದರ ಮೇಲೆ ಈ ಪೇಪರ್ ಇಲ್ವಲ್ಲ, ದಿ ಪೇಪರ್ ಅಂತ ಹೇಳ್ತೇವಲ್ಲ ನಾವು, ಗಜೆಟ್ ಪೇಪರ್ ಅಂತ, ನ್ಯೂಸ್ ಪೇಪರ್ಸ್, ಆ ಪೇಪರ್ಗಳನ್ನೆಲ್ಲ ನೀರಿನೊಳಗೆ ಹಾಕಿ
ಅದರ ಮೇಲೆ ಮೆಲ್ಲಕ್ಕೆ ನೀರಿದ್ದಾಗ, ನೀರ ಪಸೆ ಇರುವಾಗಲೇ ಮೆಲ್ಲಕ್ಕೆ ಹೋಗಿ ಆ ಬೆಲೂನ್ನ ಮೇಲೆ ಸುತ್ತಿ ನಿಧಾನಕ್ಕೆ. ಒಂದು ಲೇಯರ್ ಸುತ್ತಿದ ನಂತರ ಬೇಕಾದರೆ ಗಮ್ ಯಾವುದಾದ್ರೂ ನಮ್ಮನೇದು ಬೇಕಾದ್ರೆ ಹಾಕಿ, ಇನ್ನೂ ಪೇಪರ್ಗಳನ್ನು ಹಾಕಿ. ಈಗ ನೀವು ಎಷ್ಟಾರು ಪೇಪರ್ಗಳನ್ನು ಹಾಕ್ಬೋದು. ನಿಧಾನಕ್ಕೆ ಲೇಯರ್ಸ್ಗಳಾಗಿ ಒಂದರ ಮೇಲೆ ಪದರಗಳನ್ನಾಗಿಸಿಕೊಂಡು. ಗಮ್ ಹಾಕಿದ್ರೆ ಪದರ ಹಾಕ್ಬೋದು. ಗಮ್ ಹಾಕಿದರೆ ಚಂದ, ಪೇಪರಿಗೆ ನೀವು ನೀರು ಹಾಕಬೇಕಾಗಿಲ್ಲ, ಸೀದಾ ಹಾಕ್ಬೋದು. ಹಾಗೆ ಒಂದು ಪೇಪರ್ ಹಾಕಿದ ನಂತರ ಅಂಟು ಪೇಸ್ಟ್ ಮಾಡೋದು, ಮತ್ತೊಂದಿಷ್ಟು ಪೇಪರ್ ಅಂಟಿಸೋದು, ಮತ್ತೊಂದಿಷ್ಟು ಪೇಪರ್ ಬ್ರಷ್ ಮಾಡೋದು, ಗಮ್ ಬ್ರಷ್ ಮಾಡೋದು. ಹೀಗೆ ಮಾಡ್ತಾ ಒಂದೊಂದಿಷ್ಟು ದಪ್ಪ, ಒಂದು 7-8 ಲೇಯರ್ ಹಾಕಿದರೆ ಒಂದು ದಪ್ಪ ಆಗ್ತದೆ. ಅದನ್ನು ಒಣಗಲಿಕ್ಕೆ ಬಿಡಿ ಹಾಗೆ 2-3 ದಿನ. ಆನಂತರ ಮೆಲ್ಲಕ್ಕೆ ನೀವು ಆ ಬೆಲೂನ್ ಇಡೀಗೆ ನೀವು ಅಂಟಿಸಿದರೆ ಎಲ್ಲಿಯಾದರೂ ತೂತು ಮಾಡಿಬಿಡಬೇಕು. ಆಗ ಬೆಲೂನ್ನ ಗಾಳಿ ಹೋಗ್ತದೆ. ಮತ್ತು ಬೆಲೂನನ್ನು ಆ ತೂತಿನಿಂದಲೂ, ಅಥವಾ ನೀವು ಕುತ್ತಿಗೆ ಭಾಗದಲ್ಲಿದ್ದರೆ ಕುತ್ತಿಗೆ ಭಾಗದಲ್ಲಿ ಕತ್ತರಿಸಿದರೆ ಇಡೀ ಬೆಲೂನ್ ತೆಗಿಲಿಕ್ಕೆ ಬರ್ತದೆ. ಆಗ ನಿಮಗೊಂದು ಡೂಮ್ ಸಿಗ್ತದೆ, ಒಂದು ಕುಂಬಳಕಾಯಿ ಹಾಗೆ, ಒಂದು ಮಂಡೆ ಹಾಗೆ ಸಿಗ್ತದೆ ಆಕಾರದಲ್ಲಿ. ಅಲ್ಲಿ ಬೇಕಾದಲ್ಲಿ ಕಣ್ಣು, ಬೇಕಾದಲ್ಲಿ ಮೂಗು, ಬೇಕಾದಲ್ಲಿ ಬಾಯಿ ಮಾಡಿದರೆ ಮಂಡೆ ಹಾಕ್ಕೊಂಡು ಹೆಲ್ಮೆಟ್ಟಿನಾಗಿ ಹೋಗ್ಬೋದು ಕುತ್ತಿಗೆವರೆಗೆ. ಇದು ಸಾಮಾನ್ಯವಾಗಿ ಮಾಡುವಂತಹ ಸಣ್ಣ ಮಟ್ಟಿನ ತಲೆ ಕತೆ, ಇದು ಮುಖವಾಡದ ಕತೆ. ಇನ್ನು ದೊಡ್ಡ ಮಟ್ಟಿನಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲ ಉಂಟು, ಅದೆಲ್ಲ ದೊಡ್ಡ, ಅದು ದಿನ ಬಾರಿ. ಇದು ಹಗುರ. ಹಾಗಾಗಿ ಇವ ಬಹಳ ಚಂದವಾಗಿ ವೇಷ ಹಾಕಿಕೊಂಡಿದ್ದಾನೆ. 1000 ತಲೆಗಳು, 1000 ಕಾಲುಗಳು, 1000 ಅಂದರೆ ಒಟ್ಟಿರತಕ್ಕದ್ದು. 1000 ಅಂದರೆ ಲೆಕ್ಕ ಇದ್ದಂತಷ್ಟಲ್ಲ, ಎಲ್ಲೆಂದರಲ್ಲಿ ಕೈಕಾಲುಗಳು, ಎಲ್ಲೆಂದರಲ್ಲಿ ರೂಪ ವಿಶೇಷಗಳು. ಹೀಗೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ, ಅಕ್ಷ ಬದಲಿಗೆ ನಯನ. ಯಾಕೆ ಅಕ್ಷ ಇಂದ್ರಿಯ ಅರ್ಥ ಆಗ್ತದೆ, 1000 ಇಂದ್ರಿಯಗಳು ಅಂತ ಅರ್ಥ ಬರ್ತದೆ ವೇದಕ್ಕೆ, ತುಂಬ ಅರ್ಥಗಳಿರ್ತಾರೆ. ಇವ ಕಣ್ಣನ್ನೇ ಗಮನಿಸ್ತಾ ಇದ್ದಾನೆ. ಎಲ್ಲ ಕಣ್ಣುಗಳು ಮಾರ್ಯಾರೆ, ವಿಶಾಲವಾದ ಮಹತ್ತರವಾದ ರೂಪ, ಎಲ್ಲ ತಲೆಗಳಿಗೂ ಕಿರೀಟ, ಒಂದಕ್ಕೆ ಮಾತ್ರ ಅಲ್ಲ ಎಲ್ಲಕ್ಕೂ ಕಿರೀಟ, ಎಲ್ಲ ಕಡೆಯಲ್ಲೂ ಕಾಲುಗಳು. ಹಾಗೂ ಕಂಡಿದ್ದಾನೆ ನನಗೊಮ್ಮೆ. ಒಂದ್ಸತಿ ಮಾರ ನನಗೆ ಕಾಣುವ ಕ್ವಚಿತ್ ಕಂದೇ ಸಮ ಆಯಿತು, ನನ್ನ ಹೆಗಲಲ್ಲೇ ಕೂತಾಗೆ ನನಗೆ ಕಂಡಿದ್ದೊಮ್ಮೆ. ವಚಕ್ಕೆ ಬಂದ ಆಗಿದೆ ದೇವರು ನನಗೆ ಕಾಣಿಸಿಕೊಂಡ ಅಂತ ನೋಡಿಕೊಂಡೆ ನಾನು ಅವನು. ನನಗೆ ಬಹಳ ಚಂದವಾಗಿ ಅನಿಸಿತು. ಒಟ್ಟು ನನ್ನನ್ನು ಗೆದ್ದವ. ಏವಂ ಮಮ ಜಯನ್ ದೇವ ತತ್ರೈವಾಂತರ ಧೀಯತ. ನನ್ನನ್ನು ಅವನು ತನ್ನ ಅಡಿಗೆ ಹಾಕ್ಕೊಂಡು ವಾಹನನಾಗಲಿ ಕೇಳಿ, ನಾನು ಏನು ಕೇಳಿದ್ರ ಮೇಲಿನ ಧ್ವಜ ಅಂತ ಹೇಳಿಕೊಂಡ ಬಳಿಕವು ನಾನು ಗೆದ್ದಿಲ್ಲ, ದೇವರೇ ಗೆದ್ದದ್ದು. ಹೀಗೆ ಭಗವಂತ ನನ್ನನ್ನು ಸೋಲಿಸಿದ್ದ, ನಾನು ದೇವರಿಂದ ಸೋತಿದ್ದೆ, ದೇವರು ನನ್ನಿಂದ ಗೆದ್ದಿದ್ದಾನೆ ಅನ್ನುವ ಕಥೆಯನ್ನು ಭೀಷ್ಮರಿಗೆ ಮತ್ತು ಭಗವಂತನ ವೈಭವದ ರೂಪಗಳ ಬಗ್ಗೆ ಅವನು ಮೆಲುಕು ಹಾಕ್ತಾನೆ ನೋಡಿಕೊಂಡದ್ದು. ಇನ್ನು ಶುರುವಾಗಲಿಲ್ಲ ಅವನ ವಾಹನದ ಸಂಚಾರ. ಈಗ ಅವನಿಗೆ ಸ್ಯಾಂಪಲ್ ತೋರಿಸಿದ್ದು ದೇವರು ಹೇಗಿರುತ್ತದೆ ಅಂತ ಅಲ್ಲಿ ಹೇಳಿಕೊಂಡವ. ಅವನಿಗೆ ಅಂದರೆ ರಿಹರ್ಸಲ್ ಒಂದು ಮಾಡಿ ನೋಡಿ, ಕೂತ್ರೆ ಹೇಗಿರ್ತದೆ, ಅವನಿಗೆ ಒಂದು ಕೂತದ್ದೊಂದು ಅನುಭವವನ್ನು ಕೊಡಬೇಕಲ್ಲ. ಹಾಗೆ ಟಚ್ ಫೀಲಿಂಗ್ ಕೂತಿರ್ಲಿಲ್ಲ ಅವನಿಗೆ, ಆದದ್ದಾಗೆ ಗಾಬರಿಯಾಗಿ ದೇವರು ಹೇಳಿದ ತಕ್ಷಣ, ಆಯ್ತು ಅಂತ ಹೇಳಿದ ತಕ್ಷಣ ದೇವರು ಕೂತಹ ಅನುಭವ. ಆ ದೃಷ್ಟಿಯಿಂದ ಇದು ಫಸ್ಟ್ ಟೈಮ್ ಅಂತ ಅರ್ಥ. ಅಂದರೆ ಗರುಡನಾಗಿ ದಾಸಿ ವಿಮೋಚನೆ ಮಾಡಿ ಅಮೃತವಂತರ ಹೊತ್ತಿನಲ್ಲಿ ಆದ ಗಲಾಟೆಗಳು, ತೊಂದರೆಗಳು, ವಿಷಯಗಳು, ಚಿಂತನೆಗಳು ದೇವರು ನೋಡ್ತಾ ಇರುವಾಗಲೇ ವಜ್ರಾಯುಧಕ್ಕೂ ಬಗ್ಗದ ಸುಪರ್ಣವ, ಭಾರಿ ಜೋರಿನವ. ಆಗ ದೇವರು ಬೇಷ್ ಅಂದು ಏನು ಬೇಕು ಅಂತ ಕೇಳು ಅಂದರೆ ಸ್ವಲ್ಪ ಯಾವತ್ತಾಗಿ ಏನೋ ಒಂದು ಕೆಲಸ ಆದ ತಕ್ಷಣ ಬೂಟು ಬರ್ತದೆ. ನಾನು ಗೆದ್ದೆ, ಅಮೃತ ಸಿಕ್ಕಿತು ನನಗೆ, ಇವನಿಗೆ ಬಿಡಲಿಕ್ಕೆಲ್ಲ, ತಾಯಿಯನ್ನು ದಾಸ್ಯ ಮಾಡಲಿಕ್ಕೆ, ಮೋಚನೆ ಮಾಡಲಿಕ್ಕೆ ಅದಿರಲಿ. ಆದರೆ ನಾನು ಆ ಸಂಕಟದಿಂದ ಪಾರಾದೆ ಅಂದಾಗ ಅವನಿಗೆ ನನ್ನ ಬಲ ಜೋರು ಅಂತ ಕಂಡಿತು. ಅದಕ್ಕೆ ದೇವರು ಸಣ್ಣದು ಮಾಡಲಿಕ್ಕೆ ನಿನಗೇನಾದರೂ ಕೇಳು ಕೊಡ್ತೇನೆ ಅಂತ ಸಹಜವಾಗಿ ಹೇಳಿದರೆ ಇವನು ಪೆದ ಮಾತಾಡಿದ, ನೀನು ಕೇಳಿ ಅಂತ ಹೇಳಿ ಶುರು ಮಾಡಿದ. ಹಾಗಾಗಿ ದೇವರ ವಾಹನನಾಗಿ ಆಯಿತು ಅಂದಾಗ ದೇವರು ತನ್ನ ವಾಹನದ ಅನುಭವವನ್ನು ಅವನಲ್ಲಿ ತೋರಿಸಿ ಅಲ್ಲೇ ಇಲ್ಲದಾಗಿದ್ದಾನೆ. ಮತ್ತು ದೇವರು ಏನೆಲ್ಲ ಅವಕಾಶಗಳಿಂದ ಗರುಡನ ಅನುಸಂಧಾನಕ್ಕೆ ತಂದಿದ್ದಾನೆ. ಇನ್ನು ಭೀಷ್ಮರಿಗೆ ಪೂರ್ವ ವಿಷಯ ಬರಲಿಲ್ಲ. ದೇವರು ಮತ್ತು ನಿನ್ನಲ್ಲಿ ಆಗಿರತಕ್ಕಂತಹ ಮಾತುಕತೆ ನನಗೆ ಬೇಕು, ದೇವರ ವಿಷಯ ಬೇಕು ಅಂತ ಕೇಳಿದ್ದ. ಇದು ಜಸ್ಟ್ ಸ್ಟಾರ್ಟ್ ಆದಷ್ಟೇ, ಸಬ್ಜೆಕ್ಟ್ ಬರಲಿಲ್ಲ ಇನ್ನು. ಹಾಗೆ ಇಲ್ಲಿ ಸಹ ಭೀಷ್ಮರಲ್ಲಿ ಧರ್ಮರಾಜ ಕೇಳಿದ್ದ, ಯಾರಾದರೂ ಒಳ್ಳೆ ಈ ರೀತಿಯಾಗಿ ತಿಳಿದವರಿದ್ದಾರೆ ಅಂತ. ಹಾಗಾಗಿ ಇನ್ನು ಗರುಡನ ಬಗ್ಗೆ ಅವರು ಕ್ಲೂ ಕೊಟ್ಟಿದ್ದಾರೆ. ಇನ್ನು ಮತ್ತೆ ಗರುಡನ ಪೇಜಸ್ ನಾವು ನೋಡಿಕೊಳ್ಳಿಕೊಂಡು ಮತ್ತೆ ಸೇರಿದಾಗ ಚಿಂತನೆ ಮುಂದುವರಿಸುವ. ವಂದನೆಗಳೊಂದಿಗೆ ಶ್ರೀ ಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.